ಆದ ನಿಮಿತ್ತವಾಗಿ ಇವತ್ತು ನಾವು ಜೀವಂತವಾಗಿದ್ದೀವಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಸರಿ, ಕರ್ತನು ಕೊಟ್ಟಿರುವಂಥ ವಚನವನ್ನು ತೆಗೆದು ನಾವು ಓದಿ ಧ್ಯಾನ ಮಾಡಿಕೊಳ್ಳೋಣ. ಮಾರ್ಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ ಅದರ 7ನೇ ವಚನವನ್ನು ಓದಿ ಸಹಾಯ ಮಾಡಿರಿ. ಮಾರ್ಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ 7ನೇ ವಚನ. ಮತ್ತೆ ಕೆಲವು ಬಿದ್ದವು, ಮುಳ್ಳು ಗಿಡಗಳು ಬೆಳೆದು ಅವುಗಳನ್ನು ಅಡಗಿಸಿ ಬಿಟ್ಟಿದ್ದರಿಂದ ಅವು ಫಲ ಕೊಡಲಿಲ್ಲ. ಇನ್ನು ಕೆಲವು ಬೀಜ ಒಳ್ಳೆ ನೆಲದಲ್ಲಿ ಬಿದ್ದು ಹುಟ್ಟಿ ಬೆಳೆಯುತ್ತಾ ಬಂದು ಒಂದು 30ರಷ್ಟು, ಒಂದು 60ರಷ್ಟು, ಒಂದು 100ರಷ್ಟು ಫಲವನ್ನು ಕೊಟ್ಟವು ಎಂದು ಹೇಳಿ ಕೇಳುವುದಕ್ಕೆ ಕಿವಿ ಉಳ್ಳವನು ಕೇಳಲಿ ಅಂದನು. ಸಾಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಅನೇಕ ಸಾರಿ ನಾನು ಈ ವಾಕ್ಯದಲ್ಲಿ ನಾನು ಪ್ರಸಂಗ ಮಾಡಿದ್ದೇನೆ. ಅನೇಕ ವಿಭಿನ್ನವಾಗಿ ಅನೇಕ ವಿಧವಾಗಿ ದೇವರ ಆತ್ಮನು ಒಂದೇ ವಾಕ್ಯದಲ್ಲಿ ಅನೇಕ ವಿಧಗಳಲ್ಲಿ ದೇವರ ಆತ್ಮ ಕೊಂಡೋಗಿದ್ದಾರೆ. ನನ್ನ ಕರ್ತನ ಸಮ್ಮುಖದಲ್ಲಿ ಕೇಳುವಾಗ ದೇವರು ಈ ಕುಟುಂಬಕ್ಕೆ ಕೊಟ್ಟಿರುವಂಥ ವಚನವಾಗಿದೆ ಈ ವಚನ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ನೋಡ್ತೇವೆ ಬಿತ್ತುವವನ ಸಾಮ್ಯ. ಯೇಸು ಕ್ರಿಸ್ತನು ಶಿಷ್ಯರೊಟ್ಟಿಗಿರುವಾಗ ಕೆಲವು ಸಾಮ್ಯಗಳನ್ನು ಶಿಷ್ಯರಿಗೆ ಹೇಳ್ತಾ ಬಂದರು. ಅದರಲ್ಲಿ ಇದೊಂದು ಸಾಮ್ಯ. ಇದು ಯಾವ ಸಾಮ್ಯಪ್ಪ ಅಂದರೆ, ಬಿತ್ತುವವನು ಬಿತ್ತುವುದಕ್ಕಾಗಿ ಹೊರಟನಂತೆ. ಬಿತ್ತುವವನು ಬಿತ್ತುವುದಕ್ಕಾಗಿ ಹೊರಡುವಾಗ ಕೆಲವು ಬೀಜ ದಾರಿಯ ಮಗುಲಲ್ಲಿ ಬಿತ್ತಂತೆ. ಕೆಲವು ಬೀಜ ದಾರಿಯ ಮಗುಲಲ್ಲಿ ಬಿತ್ತಂತೆ. ಕೆಲವು ಬೀಜ ಆ ಮಣ್ಣು ತೆಲುಗಿದ್ದ ನಿಮಿತ್ತವಾಗಿ ತೆಳುಗಿರೋ ಮಣ್ಣು ಮೇಲೆ ಬಿತ್ತಂತೆ. ಕೆಲವು ಬೀಜ ಬಂಡೆ ಮೇಲೆ ಬಿತ್ತಂತೆ. ಕೆಲವು ಬೀಜ ಮುಳ್ಳಿನ ಮೇಲೆ ಬಿತ್ತಂತೆ. ಕೆಲವು ಬೀಜ ಒಳ್ಳೆ ಭೂಮಿ ಮೇಲೆ ಬಿತ್ತಂತೆ. ಹಲ್ಲೆಲೂಯಾ. 4 ಭಾಗದಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ. 1 ದಾರಿ, 2 ಬಂಡೆ, 3 ಮುಳ್ಳು, 4 ಒಳ್ಳೆ ಭೂಮಿ. ನಾನು ದೇವ್ರ ಸಮ್ಮುಖದಲ್ಲಿ ಕೇಳುವಾಗ ಕರ್ತನು ಕೊಟ್ಟಂಥದ್ದು 7ನೇ ವಚನ. ಅಂದರೆ ಮುಳ್ಳಿನ ಮೇಲೆ ಬೀಳಲ್ಪಟ್ಟಂಥ ಬೀಜದ ಕುರಿತು ನೀನು ಮಾತಾಡು ಅಂತೇಳಿ ಪರಿಶುದ್ಧಾತ್ಮನು ನನಗೆ ಪ್ರೇರೇಪಿಸಿದನು. ಅದರ ಕುರಿತು ನಾನು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ದೇವರಾತ್ಮನು ಕೊಂಡೋಗ್ತಾನೆ. ನೀವೆಲ್ಲರೂ ಪ್ರಾರ್ಥನೆ ಒಂದು ಕೂತ್ಕೊಳ್ರಿ. ಅದರ ಒಳಗಡೆ ಇರುವಂಥ ಸಾರಾಂಶಗಳನ್ನು ಪರಿಶುದ್ಧಾತ್ಮನಲ್ಲಿ ಪ್ರಕಟಪಡಿಸಲಿ. ಹಲ್ಲೆಲೂಯಾ. ನಾವಿರೋದು ಸ್ವಲ್ಪ ಜನನೇ, ಆದರೂ ಕೂಡ ದೇವರ ಆತ್ಮನ ಬಲವ ಕಾರ್ಯ ಮಾಡ್ತಾನೆ. ಹೇಳಕ್ಕಾಗಲ್ಲ. ದೇವ್ರು ನಿಮಗೋಸ್ಕರ ಇಳಿದು ಬಂದಿರ್ಬೋದು. ಹಲ್ಲೆಲೂಯಾ. ದೇವ್ರು ಒಬ್ರಿಗೋಸ್ಕರ ಇಳಿದು ಬಂದಿರ್ಬೋದು, ಅಥವಾ ದೇವ್ರು ಇಬ್ಬರಿಗೋಸ್ಕರ ಇಳಿದು ಬಂದಿರ್ಬೋದು. ಒಟ್ಟಿನಲ್ಲಿ ಯಾರಿಗೋ ಒಬ್ಬರಿಗೋಸ್ಕರವಾಗಿ ಕರ್ತನು ಇಲ್ಲಿ ಇಳಿದು ಬಂದಿದ್ದಾನೆ. ನಂಬಿಕೆ ಇರೋರು ಇಷ್ಟನ ನಂಬಿಕೆ. ದೇವರ ವಚನ ಬೀಳ್ತದೆ. ಎಲ್ಲಿ 2, 3 ನನ್ನ ನಾಮದಲ್ಲಿ ಸೇರಿ ಬರ್ತಾರೋ ಅಲ್ಲಿ ನಾನು ಇಳಿದು ಬರ್ತೀನಿ ಎಂಬುದಾಗಿ ಹೇಳಿದ ಕರ್ತನು. ಹೇಳಿ ಮಾತು ಬದಲಾಯಿಸುವುದಕ್ಕೆ ಮನುಷ್ಯನಲ್ಲ, ಹೇಳಿ ಹಾಗೆ ಕೈಗೊಂಡು ನಡೆಯುವುದಕ್ಕೆ ಅವನು ದೇವರಾಗಿದ್ದಾನೆ ಎಂಬುದಾಗಿ ಹೇಳಿ ದೇವರ ವಾಕ್ಯ ಹೇಳ್ತದೆ. ದೇವರು ನಮಗಾಗಿ ಇಳಿದು ಬಂದಿದ್ದಾನೆ. ದೇವರು ನನಗಾಗಿ ಇಳಿದು ಬಂದಿದ್ದಾನೆ. ದೇವರು ನಿನಗಾಗಿ ಇಳಿದು ಬಂದಿದ್ದಾನೆ. ಅವನು ಮಾತಾಡುವ ದೇವರಾಗಿದ್ದಾನೆ. ಅವನ ಕಾರ್ಯವನ್ನು ಮಾಡೋ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಸರಿ, ನಾವು ವಚನದ ಕಡೆಗೆ ನಾವು ಬರೋಣ. ಕೆಲವು ಬೀಜ ದಾರಿಯಲ್ಲಿ ಬಿತ್ತು, ಅದನ್ನ ಪಕ್ಷಿಗಳು ತೆಗೆದುಕೊಂಡು ಹೋಯ್ತಂತೆ. ಕೆಲವು ಬೀಜ ಮಣ್ಣು ತೆಲುಗಿದ್ದಂತ ಒಂದು ಬಂಡೆ ಮೇಲೆ ಬಿತ್ತು. ಅಲ್ಲಿ ಬೀಜ ಬಿದ್ದಿದ ತಕ್ಷಣ ಗಿಡ ಟಕ್ಕಂದ ಬೆಳಿತಂತೆ. ಬೆಳೆದು ಸ್ವಲ್ಪ ಬಿಸಿಲು ಹೊಡಿಯುವಾಗ ಅಲ್ಲಿ ಆ ಬೀಜ ಅಲ್ಲಿಗೆ ಆ ಗಿಡ ಒಣಗಿ ಹೋಯ್ತಂತೆ. 3ನೇದು, ಕೆಲವೊಂದು ಬೀಜಗಳು ಮುಳ್ಳಿನ ಮೇಲೆ ಬಿತ್ತಂತೆ. ಅದು ಬೆಳಿಲಿಕ್ಕೆ ಬಿಡದೆ ಆ ಮುಳ್ಳುಗಳೆಲ್ಲ ಅಡಗಿಸಿ ಬಿಟ್ಟವಂತೆ. ಕೆಲವು ಬೀಜ ಒಳ್ಳೆ ಭೂಮಿ, ಕಲ್ಲು ಗಿಲ್ಲು ಕಸ ಗಿಸ ಏನು ಇಲ್ಲದೆ ಇರುವಂತ ಒಳ್ಳೆ ಫಸಲು ಕೊಡುವಂತ ಭೂಮಿ ಮೇಲೆ ಬಿತ್ತಂತೆ. 100ರಷ್ಟು ಫಲ ಕೊಡಿದ್ರಂತೆ. ಇದ್ರ ಕುರಿತು ದೇವರಾತ್ಮ ಮಾತಾಡ್ಲಿಕ್ಕೆ ಹೇಳ್ತಾ ಇದ್ದಾರೆ. ಈಗ ಬಿತ್ತುವವನು ಹೊರಡುವಾಗ ಕೆಲವೊಂದು ಬೀಜಗಳು ಮುಳ್ಳಿನ ಒಳಗಡೆ ಬಿತ್ತಂತೆ. ಹಲ್ಲೆಲೂಯಾ. ದೇವರ ಆತ್ಮ ವಾರ ಪ್ರತಿದಿನ, ಪ್ರತಿ ಸಮಯ, ಪ್ರತಿ ಗಳಿಗೆಯಲ್ಲಿ ಪ್ರತಿಯೊಬ್ಬೊಬ್ಬರ ಸಂಗಡ ವಿಧವಾಗಿ ದೇವರು ಮಾತಾಡ್ತಾ ಇರ್ತಾನೆ. ಹಲ್ಲೆಲೂಯಾ. ಕೆಲವೊಮ್ಮೆ ದೇವರ ಸಾನ್ನಿಧ್ಯವನ್ನು ಆಗ್ತಾ ಇರ್ತಾನೆ.
ದೇವರ ಪ್ರಸನ್ನತೆಯನ್ನು ಆಗ್ತಾ ಇರ್ತಾನೆ, ದೇವರ ಮಹಿಮೆಯನ್ನು ಕಳಿಸ್ತಾ ಇರ್ತಾನೆ, ದೇವರ ಮಾತನ್ನ ಕಳಿಸ್ತಾ ಇರ್ತಾನೆ. ಆದ್ರೆ ಯಾವ ಜಾಗದಲ್ಲಿ ಹೇಗೆ ಅದು ಬೀಳ್ತೋ ಹೇಳಲಿಕ್ಕಾಗಲ್ಲ. ಹಲ್ಲೆಲೂಯ. ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತು, ಸೀನಾಯಿ ಬೆಟ್ಟದಲ್ಲಿ ಮುಳ್ಳಿನ ಪೊದೆ ಅಲ್ವಾ, ಮುಳ್ಳಿನ ಪೊದೆ. ಈ ಮುಳ್ಳಿನ ಪೊದೆಯ ಮೇಲೆ ದೇವ್ರು ಇಳಿದು ಬರ್ತಾರಂತೆ. ಪ್ರೈಸ್ ದಿ ಲಾರ್ಡ್. ಮುಳ್ಳಿನ ಪೊದೆ ಮೇಲೆ ದೇವ್ರು ಇಳಿದು ಬರುವಾಗ ಬೆಂಕಿಯಾಗಿ ಇಳಿದು ಬರ್ತಾರಂತೆ. ದೇವರು ಬೆಂಕಿಯಾಗಿ ಇಳಿದು ಬರುವಾಗ ಭಯಂಕರವಾಗಿ ಬೆಂಕಿ ಉರಿತಾ ಇದೆ. ಅಲ್ಲಿರುವಂತ ಗಿಡ ಮಾತ್ರ ಸುಟ್ಟೋಗ್ತಾ ಇಲ್ಲ. ಬೆಂಕಿ ಉರಿತಾ ಇದೆ, ಗಿಡ ಸುಡ್ತಾ ಇಲ್ಲ. ಯಾರೊಬ್ಬ ಮನುಷ್ಯ ನೋಡ್ದ, ಏನಪ್ಪ ಎಷ್ಟೋ ಬೆಂಕಿ ನಾನು ನೋಡಿದ್ದೀನಿ, ಎಷ್ಟೋ ಮರಗಳಿಗೆ ಬೆಂಕಿಯನ್ನ ಹೊತ್ತುಕೊಂಡಿದ್ದನ್ನು ನೋಡಿದ್ದೀನಿ, ಕ್ಷಣ ಮಾತ್ರದಲ್ಲೇ ಎಲ್ಲ ಬೂದಿಯಾಗಿ ಹೋಗ್ತದೆ, ಸುಮಾರು ಹೊತ್ತಿನಿಂದ ಬೆಂಕಿ ಉರಿತಾ ಇದೆ, ಗಿಡ ಏನು ಆಗ್ತಾ ಇಲ್ಲ ಅಂತ ಹೇಳಿ ಹತ್ರ ಹೋಗಿ ನೋಡುವಾಗ ಆ ಮುಳ್ಳಿನ ಮೇಲೆ, ಆ ಮುಳ್ಳಿನ ಗಿಡದ ಮೇಲೆ, ಆ ಮುಳ್ಳಿನ ಪೊದೆಯ ಮೇಲೆ ಸರ್ವಶಕ್ತನಾಗಿರುವಂತ ದೇವರು ಇಳಿದು ಬಂದಿದ್ದು. ಪ್ರೈಸ್ ಗಾಡ್. ನಾವು ಸೃಷ್ಟಿಗಳ ಕಾಲಕ್ಕೆ ಬರುವಾಗ ಕೆಲವು ಬೀಜಗಳು ಮುಳ್ಳಿನ ಮೇಲೆ ಬಿತ್ತು. ಮುಳ್ಳಿನ ಕುರಿತು ಮಾತಾಡ್ತಾ ಇದ್ದೀನಿ. ಹಲ್ಲೆಲೂಯಾ. ದೇವರು ಮುಳ್ಳಿನ ಪೊದೆಯಲ್ಲಿ ಇಳಿದು ಬಂದನು. ಮೂರನೇದಾಗಿ ಸೃಷ್ಟಿಗಳ ಕಾಲಕ್ಕೆ ನಾವು ಬರುವಾಗ, ಕಟ್ಟಕಾಲಕ್ಕೆ ನಾವು ಬರುವಾಗ ನೋಡ್ತೇವೆ, ದೇವರು ಅನೇಕ ವಿಧವಾದ ಗಿಡಗಳನ್ನು ಸೃಷ್ಟಿ ಮಾಡ್ದ. ಈ ಬೈಬಲಲ್ಲಿ ಆದಿ ಕಾಂಡದಲ್ಲಿ ನೀವು ಓದ್ ನೋಡ್ರಿ, ದೇವರು ಎಲ್ಲಾ ತರದ ಮರಗಳನ್ನು ಸೃಷ್ಟಿ ಮಾಡ್ದ, ಎಲ್ಲಾ ತರದ ಹಣ್ಣು ಗಿಡಗಳನ್ನು ಸೃಷ್ಟಿ ಮಾಡ್ದ, ಎಲ್ಲಾ ತರದ ಸೊಪ್ಪು, ಎಲ್ಲಾ ತರದ ಪಲ್ಯ ಗಿಡಗಳನ್ನ ಉಂಟು ಹಾಕುವ ಹಾಗೆ ದೇವರು ಸೃಷ್ಟಿ ಮಾಡ್ದ. ಎಲ್ಲ ಮರಗಳು ಬೆಳೆದಿತ್ತು. ಆದ್ರೆ ಆ ಗಿಡಗಳ ಮಧ್ಯದಲ್ಲಿ ಮುಳ್ಳು ಬೆಳೆದಿರ್ಲಿಲ್ಲ. ಹಲ್ಲೆಲೂಯ. ಎಲ್ಲ ಗಿಡಗಳು ಬೆಳೆದಿತ್ತು, ಮುಳ್ಳಿನ ಗಿಡ ಮಾತ್ರ ಬೆಳೆದಿರ್ಲಿಲ್ಲ. ಹಲ್ಲೆಲೂಯ. ಈ ಮುಳ್ಳು ಎಂಬುದಾಗಿ ಹೇಳುವಂಥದ್ದು ಶಾಪಕ್ಕೆ ಹೋಲಿಕೆ ಆಗಿದೆ. ಮುಳ್ಳು ಎಂಬುದಾಗಿ ಹೇಳುವಂಥದ್ದು ಶಾಪವನ್ನು ತೋರಿಸಿಕೊಡುವಂಥದ್ದಾಗಿದೆ. ಆದರೆ ದೇವರು ಏದೇನ್ ತೋಟದಲ್ಲಿ ದೇವರು ಎಲ್ಲಾ ತರದ ಗಿಡಗಳನ್ನು ಸೃಷ್ಟಿ ಮಾಡುವಾಗ ಆ ಶಾಪದ ಮುಳ್ಳನ್ನ ದೇವರು ಸೃಷ್ಟಿ ಮಾಡಿರಲಿಲ್ಲ. ಯಾವಾಗ ಗೊತ್ತಾ ಮುಳ್ಳು ಗಿಡ ಬೆಳ್ಕೊಳ್ಳಿಕ್ಕೆ ಸಾಧ್ಯವಾಗಿದ್ದು? ಯಾವಾಗ ಆದಾಮ ಅವ್ವ ಪಾಪ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಯಾವಾಗ ಆದಾಮ ಅವರ ಮೂಲಕವಾಗಿ ಪಾಪ ಉತ್ಪತ್ತಿ ಆಯ್ತು, ಆವಾಗಲೇ ಗಿಡಗಳು, ಈ ಮುಳ್ಳು ಗಿಡಗಳು ಸ್ಟಾರ್ಟ್ ಆಗಿದ್ದು. ಹಲ್ಲೆಲೂಯ. ಅದಕ್ಕಿಂತ ಮುಂಚೆ ಈ ಮುಳ್ಳು ಗಿಡಗಳು ಇರಲಿಲ್ಲ, ಈ ಶಾಪದ ಮುಳ್ಳು ಇರಲಿಲ್ಲ, ಈ ಮುಳ್ಳಿನ ಈ ಒಂದು ಕಷ್ಟದ ಇರಲಿಲ್ಲ. ಎಲ್ಲ ಚೆನ್ನಾಗಿತ್ತು. ಯಾವಾಗ ಆದಾಮ ಅವ್ವ ಪಾಪ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಇದ್ದಕ್ಕಿದ್ದ ಹಾಗೆ ಈ ಮುಳ್ಳಿನ ಗಿಡ, ಈ ಶಾಪದ ಮುಳ್ಳಿನ ಗಿಡ ಪಟ್ಟದ ಬೆಳ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಯ್ತು. ಹಲ್ಲೆಲೂಯ. ಹಂಗಂದ ಮೇಲೆ ಈ ಮುಳ್ಳು ಏನಾಗಿದೆ? ಶಾಪವಾಗಿದೆ. ಹಲ್ಲೆಲೂಯ. ಅದನ್ನ ನೋಡ್ತೇವೆ. ದೇವರು ಸೀನಾಯಿ ಬೆಟ್ಟದಲ್ಲಿ ಆ ಶಾಪದ ಮುಳ್ಳಿನ ಪೊದೆ ಒಳಗಡೆ ಇಳಿದು ಬಂದಿದ್ದ. ಹಲ್ಲೆಲೂಯ. ಯೇಸು ಕ್ರಿಸ್ತನ ಬಂದಿದೆ ಅದಕ್ಕಾಗಿ, ಶಾಪದಲ್ಲಿರುವಂತವರನ್ನ, ಪಾಪದಲ್ಲಿರುವಂತವರನ್ನ ಬಿಡಿಸಿ ರಕ್ಷಿಸುವುದಕ್ಕಾಗಿ ಬಂದವನೇ ಯೇಸು. ಅರ್ಥ ಆಗೋರ್ಗೆ ಮಾತ್ರ ದೇವರಿಗೆ ಸ್ತೋತ್ರ ಮಾಡ್ತೀನಿ. ಹಲ್ಲೆಲೂಯ. ಕೆಲವು ಶಾಪಗಳು ಈ ರಾತ್ರಿಯ ವೇಳೆಯಲ್ಲಿ ಸುಟ್ಟು ಹೋಗುವುದಕ್ಕಾಗಿ ಹೋಗ್ತಾ ಇದೆ. ರಬಾ ರಬಾ. Praise the Lord. Praise the Lord. Praise the Lord. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ, ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ದೇವರ ವಾಕ್ಯ ಹೇಳ್ತದೆ, ಇದು ಶಿಲುಬೆಯಲ್ಲಿ ಸಾಯುವಂತವನು, ಶಿಲುಬೆ ಮೇಲೆ ಹತ್ತುವಂತವನು ಶಾಪಗ್ರಸ್ತನಂತ ದೇವರ ವಾಕ್ಯ ಹೇಳ್ತದೆ. ಅಂದ್ರೆ ಶಿಲುಬೆಯ ಆ ಒಂದು ಆ ಕಾರ್ಯವನ್ನ ಒತ್ತುಕೊಳ್ಳುವಂತವನು ಶಾಪಗ್ರಸ್ತನಾಗಿರ್ತಾನೆ. ಇಲ್ಲಿ ಮುಳ್ಳು, ಕೆಲವೊಂದು ಬೀಜ ಮುಳ್ಳಿನ ಮೇಲೆ ಬಿತ್ತು. ಈಗ ಮುಳ್ಳಿನ ಕುರಿತು ದೇವರು ಮಾತಾಡ್ತಾ ಇದ್ದಾರೆ. ಮುಳ್ಳು ಸೃಷ್ಟಿಗಳ ಕಾಲದಲ್ಲಿ ಇರಲಿಲ್ಲ, ಶಾಪದ ಮೂಲಕವಾಗಿ ಅಂದ್ರೆ ಪಾಪದ ಮೂಲಕವಾಗಿ ಬಂದಿದೆ ಮುಳ್ಳು ಗಿಡಗಳು. ಹಲ್ಲೆಲೂಯ. ಮತ್ತೆ ದೇವರು ಸೀನಾಯಿ ಬೆಟ್ಟದಲ್ಲಿ ಇಳಿದು ಬಂದಿದ್ದು ಮುಳ್ಳಿನ ಗಿಡದ ಮೇಲೆ. ಪ್ರೈಸ್ ದಿ ಲಾರ್ಡ್. ಮುಳ್ಳಿನ ಗಿಡದ ಮೇಲೆ, ಶಾಪದ ಮೇಲೆ. ಓ, ನನಗೆ ಗೊತ್ತಿಲ್ಲ ಇಲ್ಲಿ ಯಾರು ಶಾಪದಲ್ಲಿ ಕಟ್ಟಲ್ಪಟ್ಟಿದ್ದೀರೋ, ಯಾವ ಯಾವ ಶಾಪಗಳಲ್ಲಿ ಕಟ್ಟಲ್ಪಟ್ಟಿದ್ರು ಐ ಡೋಂಟ್ ನೋ, ನನಗೆ ಗೊತ್ತಿಲ್ಲ. ಆದ್ರೆ ಒಂದು ಮಾತ್ರ ಸತ್ಯ, ಇವತ್ತು ಒಂದು ಅಗ್ನಿ ಇಳಿಯುತ್ತೆ. ಅರ್ಥ ಆಗಿರೋರ್ಗಾಗಿ
ದೇವರ ಅಗ್ನಿ ಕೆಲಸ ಮಾಡ್ಲಿ. ಒಂದು ಅಗ್ನಿ ಇಳಿತೆ. ಯಾವುದಕ್ಕಾಗಿ? 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 ನಿನ್ನ ಮೇಲಿರುವಂತ ಶಾಪವನ್ನ, ನಿನ್ನ ಮೇಲಿರುವ ಶಾಪವನ್ನ ಸುಟ್ಟು ಬಿಡುವುದಕ್ಕಾಗಿ, ಶಾಪವನ್ನು ಸುಟ್ಟು ಬಿಡುವುದಕ್ಕಾಗಿ. ಹಲ್ಲೆಲೂಯಾ. ಪ್ರೈಸ್ ಗಾಡ್. ತಾತ ಮುತ್ತಾತ ಮಾಡಿರುವಂತ ಪಾಪದ ಶಾಪ, ತಂದೆ ತಾಯಿ ಮಾಡಿರುವಂತ ಪಾಪದ ಶಾಪ, ಪರಂಪರೆಯಿಂದ ಬಂದಿರುವಂತ ಪಾಪದ ಶಾಪ, ಕೆಲವು ತಲೆಮಾರುಗಳಿಂದ ಬಂದಿರುವಂತ ಪಾಪದ ಶಾಪ ಇವತ್ತು ದೇವರ ವಾಕ್ಯ ಬೆಂಕಿಯಾಗಿ ಬಂದು ಬೀಳ್ಬೇಕಾದ ಕೆಲವು ಮುಳ್ಳುಗಳ ಮೇಲೆ ಬೀಳ್ತವೆ. ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ಹಾಕುವಾಗ ಅವರ ತಲೆ ಮೇಲೆ ಮುಳ್ಳಿನ ಕಿರೀಟವನ್ನ ಇಟ್ಟರು. ಅರ್ಥ ಆಗಿಲ್ಲಲ್ಲ? ಅರ್ಥ ಆಗಿಲ್ಲಲ್ಲ? ಆಣಿಗಳನ್ನ ಕೈಯಲ್ಲಿ ಹೊಡೆದ್ರು, ಬೋರ್ಡ್ ಅನ್ನ ತಲೆ ಮೇಲೆ ಹೊಡೆದ್ರು, ತಲೆ ಮೇಲೆ. ಹಲ್ಲೆಲೂಯ. ಯೇಸು ಸ್ವಾಮಿನ ಬೆತ್ತಲೆ ಮಾಡಿದ್ರು. ಓಕೆ, ಈ ಮುಳ್ಳಿನ ಬೆತ್ತ ತಗೊಂಡು ತಲೆ ಮೇಲೆ ಹೊಡೆದ್ರಲ್ಲ, ಅದೇ ಸಾಕಾಗಿತ್ತು. ಮುಳ್ಳೇನಕ್ಕೆ ತಲೆ ಮೇಲೆ ಇಡಬೇಕು? ನನ್ನ ಯೇಸು ಕ್ರಿಸ್ತನು ಮುಳ್ಳನ್ನ ತಲೆ ಮೇಲೆ ಹೊತ್ತುಕೊಂಡನು. ಆ ಮುಳ್ಳು ಬೇರೆ ಯಾರು ಅಲ್ಲ, ಆ ಮುಳ್ಳು ನಾವೇ. ಪ್ರೈಸ್ ದಿ ಲಾರ್ಡ್. ನಾನು ಹೊತ್ತುಕೊಳ್ಳಿಕ್ಕಾಗಿ ಬಂದವನು. ಯಾರನ್ನ? ಶಾಪದಲ್ಲಿ ಕಟ್ಟಲ್ಪಟ್ಟವರನ್ನ, ಪಾಪದಲ್ಲಿ ಕಟ್ಟಲ್ಪಟ್ಟವರನ್ನ ನಾನು ಹೊತ್ತುಕೊಂಡು ಅವರನ್ನ ಬೀಸುವುದಕ್ಕಾಗಿ ಬಂದವನು. ಪಾಪ ಮಾಡಿ 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 ನಮ್ಮ ಒಳಗಡೆ ಎಷ್ಟೋ ಶಾಪದ ಮುಳ್ಳುಗಳು ಬೆಳ್ಕೊಂಡಿತ್ತು. ಆ ಮುಳ್ಳೆ ನಾವಾಗಿದ್ವಿ, ಆ ಮುಳ್ಳೆ ನಾವಾಗಿದ್ವಿ. ಯೇಸು ಕ್ರಿಸ್ತನು ಈ ಶಾಪದ ಮುಳ್ಳನ್ನ ತಲೆ ಮೇಲೆ ಹೊತ್ತುಕೊಂಡ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವನ್ ತಲೆ ಮೇಲೆ ಹೊತ್ತುಕೊಂಡ. ಆದ್ರೂ ಕೂಡ ಜನರು ಬಿಟ್ಟಿಲ್ಲ. ಬೆತ್ತವನ್ನು ತೆಗೆದುಕೊಂಡು ಆ ಮುಳ್ಳಿನ ಮೇಲೆ ಹೊಡೆದ್ರು. ಆ ಮುಳ್ಳು ಮೆದುಳಿನ ಒಳಗಡೆ ನುಗ್ಗಿ ಕಣ್ಣಿನ ಗುಡ್ಡೆಯ ಆಚೆಗಡೆ ಬಂತು. ಆದ್ರೂ ಕೂಡ ಆ ಮುಳ್ಳು ಕೆಳಗಡೆ ಬಿದ್ದಿಲ್ಲ. ಪ್ರೈಸ್ ದಿ ಲಾರ್ಡ್. ಮುಳ್ಳನ್ನ ತಲೆ ಮೇಲೆ ಹೊತ್ತುಕೊಂಡ. ಆ ಮುಳ್ಳು ಮೆದುಳಿನ ಒಳಗಡೆ ನುಗ್ಗಿ ಕಣ್ಗುಡ್ಡ ಆಚೆಗಡೆ ಬಂತು. ಯೇಸು ಕ್ರಿಸ್ತನು ಹೇಳಿದನು, ನನ್ನ ಮಕ್ಕಳನ್ನ ಯಾರಾದ್ರೂ ಮುಟ್ಟಿದ್ರೆ, ನನ್ನ ಮಕ್ಕಳನ್ನ ಯಾರಾದ್ರೂ ಮುಟ್ಟಿದ್ರೆ ನನ್ನ ಕಣ್ಣಿನ ಗುಡ್ಡೆಯನ್ನ ಮುಟ್ಟುವಂತೆ. ಯಾಕೆ ಮೆದುಳೊಳಗಡೆ ಬಂದಿದ್ರೆ ಸಾಕಾಗಿತ್ತು, ತಲೆ ಒಳಗಡೆ ಮುಳುಗಿದ್ರೆ ಸಾಕಾಗಿತ್ತು. ಆ ಮುಳ್ಳು ಮೆದುಳಿನ ಒಳಗಡೆ ನುಗ್ಗಿ ಕಣ್ಣಿನ ಗುಡ್ಡೆಯ ಆಚೆಗಡೆ ಯಾಕೆ ಬರ್ಬೇಕ ಅಂದ್ರೆ ನನ್ನ ದೇವರು ಆ ಶಾಪಗ್ರಸ್ತರನ್ನ ಶಾಪದಿಂದ ಬಿಡಿಸಿ ತನ್ನ ಕಣ್ಣಿನ ಒಳಗಡೆ ಇಟ್ಟುಕೊಂಡು ಪ್ರಪಂಚಕ್ಕೆ ತೋರಿಸ್ತಾ ಇದ್ದಾನೆ, ಇವರು ನನ್ನ ಕಣ್ಣಿನ ಗುಡ್ಡೆಗಳಾಗಿದ್ದಾರೆ ಎಂಬುದಾಗಿ ಹೇಳಿ. ಭಯಂಕರವಾದ ಸಂದೇಶ. ಆಳವಾದ ವಿಷಯಗಳ ಕುರಿತು ದೇವರು ಮಾತಾಡ್ತಾ ಇದ್ದಾರೆ. ಆಳವಾದ ವಿಷಯಗಳ ಕುರಿತು ಮಾತಾಡ್ತಾರೆ. ಬ್ರದರ್, ನಾನು ನೀನು ಶಾಪದಿಂದ ಪಾಪದಿಂದ ಶಾಪಗ್ರಸ್ತರಾಗಿ ಹುಟ್ಟಿದಂಥವರು. ಇಂಥವ್ರನ್ನ ಲೋಕ ಪ್ರಪಂಚ ಜಗತ್ತು ಎಲ್ಲ ಶ್ರೇಷ್ಠ ಜಾತಿ ಎಂಬುದಾಗಿ ಹೇಳುವಂಥವ್ರು ತಳ್ಳಿ ಹಾಕಿರುವಾಗ ನಾವು ಕೆಟ್ಟು ಹೋಗಿದ್ವಿ, ಬಿಡಲ್ಪಟ್ಟಿದ್ವಿ, ತಿರಸ್ಕರಿಸಲ್ಪಟ್ಟಿದ್ವಿ, ಯಾರಿಗೂ ಬೇಡವಾಗಿದ್ವಿ. ಇದೋ ಯಾರಿಗೂ ಬೇಡವಾಗಿದ್ದರಿಂದ ನಮ್ಮನ್ನ ಹುಡುಕಿಕೊಂಡು ರಕ್ಷಕನಾಗಿರುವಂತ ಯೇಸು ಕ್ರಿಸ್ತನು ಈ ಭೂಲೋಕಕ್ಕೆ ಇಳಿದು ಬಂದನು. ಯೇಸು ಕ್ರಿಸ್ತನು ನಿನ್ನನ್ನು ಹುಡುಗಿ ಈ ಭೂಲೋಕಕ್ಕೆ ಬಂದನು. ತಳ್ಳಲ್ಪಟ್ಟ ಕಲ್ಲು, ಬಿಡಲ್ಪಟ್ಟ ಕಲ್ಲು, ತಿರಸ್ಕರಿಸಲ್ಪಟ್ಟ ಕಲ್ಲು ತಿಪ್ಪೆಯಲ್ಲಿ ಬಿದ್ದ ನಮ್ಮನ್ನ ಆಬನು ಎತ್ತಿಕೊಂಡು ತಲೆ ಮೇಲಿಟ್ಟುಕೊಂಡನು. ಹಲ್ಲೆಲೂಯಾ. ವಾಕ್ಯ ಹೇಳ್ತದೆ, ಶಿಲುಬೆಗೆ ಹಾಕಲ್ಪಡುವಂತ ಪ್ರತಿಯೊಬ್ಬನು ಶಾಪಗ್ರಸ್ತನಾಗ್ತಾನೆ ಅಂತ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯ ಹೇಳ್ತದೆ, ಎಲೆ ಹೊರೆ ಹೊತ್ತುವರೇ, ಕಷ್ಟಪಡುವವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ರಿ, ನಾನು ನಿಮ್ಮ ಹೊರೆ ಹೊತ್ತುಕೊಳ್ತೀನಿ ಅಂತ ದೇವರು ಹೇಳಿಲ್ವಾ? ಆ ಹೊರೆ ಏನು? ಅದು ಪಾಪದಿಂದ, ಅದು ಶಾಪದಿಂದ ತುಂಬಲ್ಪಟ್ಟ ಹೊರೆ.
ಈ ಹೊರೆ ಹೊತ್ಕೊಳ್ಳಕ್ಕೆ ಯಾರ ಕೈಯಿಂದಲೂ ಸಾಧ್ಯವಾಗಿಲ್ಲ. ಈ ಶಾಪ, ಈ ಪಾಪದ ಹೊರೆ ಯಾರಿಂದಲೂ ತೆಗೆದುಕೊಳ್ಳಿಕ್ಕಾಗಿಲ್ಲ, ಯಾರು ಹೊತ್ಕೊಳ್ಳಿಕ್ಕಾಗಿಲ್ಲ, ಯಾರು ಬಿಡಿಸ್ಲಿಕ್ಕಾಗಿಲ್ಲ. ಆದ್ರೂ ಅಂಥದ್ರ ಮಧ್ಯದಲ್ಲಿ ನನ್ನ ದೇವರೇ ಮನುಷ್ಯನಾಗಿ ನಿನಗೋಸ್ಕರ ನನಗೋಸ್ಕರ ಇಳಿದು ಬಂದು ನಿನ್ನ ಪಾಪ ಶಾಪವನ್ನ ಹೊತ್ತುಕೊಂಡ ಮೇಲೆ ಮತ್ತೆ ಹೇಗೆ ಪಾಪದಲ್ಲಿರುವಂಥದ್ದು? ದೇವರ ಆತ್ಮನ ಶಾಕ್ತವಾಗಿ ಹೊಡೆದು ಮಾತಾಡ್ತಾ ಇದ್ದಾನೆ. Praise God. Praise God. ಮುಳ್ಳು ಕಣ್ಣ ಗುಡ್ಡೆಯಾಚೆಗಡೆ ಬಂತು. ಕಾರಣ ಶಾಪ, ಪಾಪದ ನಿಮಿತ್ತವಾಗಿ ಶಾಪವಾಗಿ ಹುಟ್ಟಿರುವಂತ ಇವರು ನನ್ನ ಕಣ್ಣಿನ ಗುಡ್ಡೆ ಆಗಿದ್ದಾರೆ. ಯಾಕೆಂದ್ರೆ ಇವರುಗಳ ಮೇಲೆ ನನ್ನ ರಕ್ತವನ್ನು ಚೆಲ್ಲಿದ್ದೇನೆ. ಇವರುಗಳ ಮೇಲೆ ನನ್ನ ರಕ್ತವನ್ನು ಚೆಲ್ಲಿದ ನಿಮಿತ್ತವಾಗಿ ಇವರ ಎಲ್ಲ ಪಾಪ ಶಾಪಗಳು ಪರಿಹರಿಸಲ್ಪಟ್ಟಿದೆ. ಹಲ್ಲೆಲೂಯಾ. ಒಬ್ಬ ಮನುಷ್ಯನು ಸುಮಾರು 37 ವರ್ಷಗಳಿಂದ ಮರಣದ ಹಾಸಿಗೆ ಮೇಲೆ ಮಲಗಿರ್ತಾನೆ, ಬೆತ್ತಸ್ತ ಕೊಳದ ಒಳಗಡೆ. ಯೇಸು ಬರ್ತಾರೆ. ಯಾಕಪ್ಪ ನೀನು ಹೊತ್ಕೊಂಡು ಹೋಗೋರು ಪ್ರಿಯಲ್ ಮಾತು ಕೇಳ್ತಾರೆ. ಆ ಮನುಷ್ಯ ಹೇಳ್ತಾನಪ್ಪ, ವರ್ಷಕ್ಕೊಂದ್ಸಾರಿ ಜಾತ್ರೆ ನಡೆಯುತ್ತೆ, ವರ್ಷಕ್ಕೊಂದ್ಸಾರಿ ಹಬ್ಬ ನಡೆಯುತ್ತೆ, ವರ್ಷಕ್ಕೊಂದ್ಸಾರಿ ಆ ಕೊಳಲನ್ನ ದೇವದೂತನು ತಿರುಗಿಸುವಾಗ ಯಾರು ಮೊದಲು ಹೋಗ್ತಾರೋ ಅವರ ಎಲ್ಲ ಪಾಪ ಶಾಪಗಳು ವಿಮೋಚನೆ ಆಗುತ್ತೆ. ಆದ್ರೆ ನಾನು ಹೋಗ್ಬೇಕು, ನನ್ನ ಕೈಯಲ್ಲಿ ಆಗ್ತಾ ಇಲ್ಲ, ಇರೋ ಜಾಗದಲ್ಲೇ ಮಲಗಿದ್ದೇನೆ, ಎದ್ದೇಳಕ್ಕಾಗ್ತಾ ಇಲ್ಲ, ಹೊತ್ತುಕೊಂಡು ಯಾರು ಹೋಗ್ತಾ ಇಲ್ಲ. ನನಗಿನ್ನ ಮುಂಚೆ ಯಾರು ಹೋಗ್ಬಿಡ್ತಾರಪ್ಪ, ನಾನು ಏನ್ ಮಾಡ್ಲಿ ಅಂತ ಹೇಳುವಾಗ ಯೇಸು ಹೇಳ್ತಾರೆ, ಇದೋ ನಿನ್ನ ಶಾಪವನ್ನ, ನಿನ್ನ ಪಾಪವನ್ನ, ನಿನ್ನ ರೋಗವನ್ನ ನಾನು ಹೊತ್ತುಕೊಂಡಿದ್ದೇನೆ, ಎದ್ದು ನಡೆ. ನಿನ್ನ ಪಾಪವನ್ನ, ನಿನ್ನ ದಂಡನೆಯನ್ನ, ನಿನ್ನ ಶಾಪವನ್ನ ನಾನು ಹೊತ್ತುಕೊಂಡಿದ್ದೇನೆ. ಈಗ ನೀನು ಹೊತ್ತುಕೊಂಡು ಹೋಗ್ಬೇಕಾಗಿರೋದು ನೀನ್ ಬರೀ ಹಾಸಿಗೆ ಮಾತ್ರ. ಹಲ್ಲೆಲೂಯಾ. ದೊಡ್ಡ ಕ್ರೂಸೆಡ್ ಮೀಟಿಂಗ್ ನಲ್ಲಿ ನಡೆಸಬೇಕಾದ ಪ್ರಸಂಗ ಕುರಿತು ದೇವರು ಮಾತಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ದೇವರ ಆತ್ಮ ಯಾವ ಟೈಮಲ್ಲಿ ಹೇಗೆ ನಡೆಸ್ತಾನೋ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಇಲ್ಲಿ ಯಾರು ಶಾಪದಲ್ಲಿದ್ದೀರಿ? ದೇವರ ಕೃಪೆಯಿಂದ ನಾನು ಕೊನೆದಾಗ ಪ್ರಾರ್ಥನೆ ಮಾಡ್ತೀನಿ. ಶಾಪ ನನ್ನ ಯೇಸು ಹೊಡೆದಾಗ್ತಾ ಇದಾರ. ಶಾಪ ದೇವರ ಬೆಂಕಿ ಹೊಡೆದಾಗುತ್ತೆ, ಶಾಪ ದೇವರ ವಾಕ್ಯ ಹೊಡೆದಾಗುತ್ತೆ. ಇವತ್ತು ಶಾಪದಿಂದ ನಿನಗೆ ಬಿಡುಗಡೆ. ದೇವರು ಹೇಳ್ತಾ ಇದ್ದಾರೆ, ಶಾಪದಿಂದ ಇವತ್ತು ನಿನಗೆ ಬಿಡುಗಡೆ. ಅದು ಎಂತ ಶಾಪವಾಗಿರ್ಲಿ, ಅದು ಎಷ್ಟೇ ವರ್ಷಗಳಿಂದ ಅದು ಬಂದಿರಲಿ, ಇವತ್ತು ಕ್ಷಣ ಮಾತ್ರದಲ್ಲಿ ಸ್ವರ್ಗದ ದೇವರು ಆ ಶಾಪವನ್ನ ಪಟ್ ಪಟ್ ಅಂತ ಹೇಳಿ ಹೊಡೆದಾಕೋದಕ್ಕಾಗಿ ಹೋಗ್ತಾ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಕ್ರಿಸ್ತನು ನೀತಿವಂತರನ್ನ ಹುಡುಕಿಕೊಂಡು ಬಂದಿಲ್ಲ, ಶಾಪ ಪಾಪಗಳಿಗೆ ಒಳಗಾಗದೇ ಇರೋರು ಹುಡುಕಿಕೊಂಡು ಬಂದಿಲ್ಲ. ಯೇಸು ಕ್ರಿಸ್ತನು ಪಾಪಿಗಳಿಗಾಗಿ ಬಂದವನು. ಯೇಸು ಕ್ರಿಸ್ತನು ಶಾಪದಲ್ಲಿ ಕಟ್ಟಲ್ಪಟ್ಟವರಿಗಾಗಿ ಬಂದವನು. ಲೂಕನ ಬರೆದ ಸುವಾರ್ತೆಯಲ್ಲಿ 19ನೇ ಅಧ್ಯಾಯದಲ್ಲಿ ಯೇಸು ಕ್ರಿಸ್ತನು ಜಕ್ಕಾಯನ ಮನೆಗೆ ಹೋಗುವಾಗ ಎಲ್ಲರೂ ಹೇಳ್ತಾ ಇದ್ದಾರೆ, ಇವನೇನು ಪಾಪಿಗಳ ಸಹವಾಸ ಮಾಡುವಂಥದ್ದು, ಪಾಪಿಗಳ ಮನೆಗೆ ಹೋಗುವಂಥದ್ದು, ಪಾಪಿಗಳೊಟ್ಟಿಗೆ ಕುತ್ಕೊಂಡು ಊಟ ಮಾಡ್ತಾನೆ ಅಂತೆಲ್ಲ ಜನಗಳು ಹೇಳುವಾಗ ಯೇಸು ಕ್ರಿಸ್ತನ ಮಾತ್ರ ಪಾಪಿಗಳ ಜನಗಳನ್ನ ಹುಡುಕಿಕೊಂಡೇ ಹೋದನು. ಪಾಪದಲ್ಲಿ ಶಾಪದಲ್ಲಿ ಕಟ್ಟಲ್ಪಟ್ಟ ಒಂದು ಮನೆ ಒಳಗಡೆ ಯೇಸು ಕ್ರಿಸ್ತನ ಕಾಲಿಡುವಾಗ ಕಟ್ಟುಗಳೆಲ್ಲ ಒಡೆಯಲ್ಪಡ್ತಾ ಇದೆ.
ಕಟ್ಟುಗಳೆಲ್ಲ ಒಡೆಯಲ್ಪಡ್ತಾ ಇರುವಾಗ ಪಾಪದ ಕಟ್ಟುಗಳು, ಶಾಪದ ಕಟ್ಟುಗಳು, ಪರಂಪರೆಯ ಕಟ್ಟುಗಳು, ಲೌಕಿಕ ಕಟ್ಟುಗಳೆಲ್ಲ ಒಡೆಯಲ್ಪಡ್ತಾ ಇರುವಾಗ ದೇವರು ವಾಕ್ಯ ಹೇಳ್ತದೆ, ಜಕ್ಕಾಯನ ಮನೋನೇತ್ರಗಳು ಯೇಸುವಿನ ನಾಮದಲ್ಲಿ ತೆರೆಯಲ್ಪಡ್ತು, ಅವನ ಹೃದಯದ ಕಣ್ಣು ತೆರೆಯಲ್ಪಡ್ತು, ಅವನ ಆತ್ಮಿಕ ಕಿವಿ ತೆರೆಯಲ್ಪಡ್ತು. ಇವತ್ತು ಕೆಲವು ಕಾರ್ಯಗಳನ್ನು ನಿನ್ನ ಜೀವಿತದಲ್ಲಿ ಸ್ವರ್ಗದ ದೇವರು ಕೆಲವು ಶಾಪಗಳನ್ನ ಹೊಡೆದು ಕೆಲವು ಕಾರ್ಯಗಳನ್ನ ತೆರೆಯುವುದಕ್ಕಾಗಿ ಹೋಗ್ತಾ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ಗಾಡ್. ಕೆಲವೊಂದು ಬೀಜ ಮುಳ್ಳಿನ ಮೇಲೆ ಬಿತ್ತು. ಈ ಮುಳ್ಳು ಬೆಳಿಲಿಕ್ಕೆ ಬಿಟ್ಟಿಲ್ವಂತೆ, ಎಲ್ಲ ಅಡಗಿಸ್ಬಿಡ್ತಂತೆ. ಮತ್ತಾಯನ ಬರೆದ ಸುವಾರ್ತೆಯಲ್ಲಿ 13ನೇ ಅಧ್ಯಾಯದಲ್ಲಿ ಅಲ್ಲಿ ವಾಕ್ಯ ಓದ್ರಿ, 27ನೇ ವಾಕ್ಯ ಓದ್ರಿ ಬೇಗ ಪಟ್ಟಂತ. ಆಗ ಯಜಮಾನನು ಆಳುಗಳು ಅವನ ಬಳಿಗೆ ಬಂದು ಅಯ್ಯ, ನೀನು ನಿನ್ನ ಹೊಲದಲ್ಲಿ ಒಳ್ಳೆಯ ಬೀಜ ಬಿತ್ತಿದೆಯಲ್ಲ, ಒಳ್ಳೆ ಬೀಜವನ್ನು ಬಿತ್ತಿದೆಯಲ್ಲ, ಹಣಜಿ ಎಲ್ಲಿಂದ ಬಂತು? ಈ ಹಣಜಿ ಎಲ್ಲಿಂದ ಬಂತು? ಇದು ಬಿತ್ತಿದವರು ಯಾರು ಎಂದು ಕೇಳಲು ಅವನು ಇದೋ ಒಬ್ಬ ವೈರಿ ಮಾಡಿದ ಕೆಲಸ. ಇದು ಒಬ್ಬ ವೈರಿ. ಹಲ್ಲೆಲೂಯಾ. ಒಳ್ಳೆ ಬೀಜದ ಕುರಿತು ಸ್ವರ್ಗೀಯ ದೇವರು ಮಾತಾಡ್ತಾ ಇದ್ದಾರೆ. ಯಜಮಾನನ ಹತ್ರ ಕೆಲವು ಆಳುಗಳು ಬಂದು ಹೇಳ್ತಾರೆ, ಅಯ್ಯ ನೀನ್ ಬಿತ್ತಿದ ಒಳ್ಳೆ ಬೀಜಗಳೇ, ಆದ್ರೆ ಈ ಹೊಲದಲ್ಲಿ ಹಣಜೇನಿಂದ ಬಂತು ಅಂತ ಕೇಳ್ತಾ ಇದ್ದಾರೆ. ಅವಾಗ ಯಜಮಾನ ಹೇಳ್ತಾ ಇದ್ದಾನೆ, ಇದು ಒಂದು ವೈರಿಯ ಕೆಲಸ, ಇದು ಒಂದು ವೈರಿ ಮಾಡಿದ ಕೆಲಸ. ಅಂದ್ರೆ ಒಬ್ಬ ವೈರಿ ನಮ್ಮ ಮುಂದಗಡೆ ಇದ್ದಾನೆ. ಯಾವುದಕ್ಕಾಗಿ ಇದ್ದಾನೆ? ಒಳ್ಳೆ ರೀತಿಯಲ್ಲಿ ನಾವು ಬೆಳಿಬಾರ್ದು, ನಮ್ಮ ಹೊಲಕ್ಕೆ, ನಮ್ಮ ಜೀವಿತಕ್ಕೆ ಒಂದು ಕೆಟ್ಟ ಹೆಸರು ಬರಬೇಕಂತ ಹೇಳಿ ಶತ್ರು ಹೋರಾಡ್ತಾ ಇದ್ದಾನೆ. ಒಬ್ಬ ವೈರಿ ಇದ್ದಾನೆ ಎಂಬುದಾಗಿ ಹೇಳಿ ಯಜಮಾನ ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಆ ವೈರಿಯನ್ನ ಸ್ವರ್ಗದ ದೇವರು ಈ ರಾತ್ರಿಯ ವೇಳೆಯಲ್ಲಿ ತೆಗೆದು ಬಿಸಾಕಬೇಕು. ಸ್ವರ್ಗದ ದೇವರ ಆ ಶತ್ರುವನ್ನ ಬಾಳಲು ಓಡಿಸಬೇಕು. ಒಳ್ಳೆ ಬೀಜನೇ ಬಿತ್ತಿದ್ದು ಹಣಜಿ ಎಲ್ಲಿಂದ ಬಂತು? ಕೆಟ್ಟ ಹುಳ ಎಲ್ಲಿಂದ ಬಂತು? ಕೆಟ್ಟ ಕಾರ್ಯ ಎಲ್ಲಿಂದ ಬಂತು? ಇದು ಒಂದು ವೈರಿಯ ಮುಖಾಂತರ. ಆ ವೈರಿ ಯಾರು? ಸೈತಾನನಾಗಿದ್ದಾನೆ. ಸೈತಾನನ ಆಲೋಚನೆಗಳಾಗಿದೆ, ಸೈತಾನನ ಮಾತುಗಳಾಗಿದೆ, ಸೈತಾನನ ಕ್ರಿಯೆಗಳಾಗಿದೆ. ಸ್ವರ್ಗದ ದೇವರು ಈ ರಾತ್ರಿ ವೇಳೆಯಲ್ಲಿ ಕ್ಲೀನ್ ಮಾಡ್ಲಿಕ್ಕಾಗಿ ಹೋಗ್ತಾ ಇದ್ದಾನೆ. ಶತ್ರು ಹಾಕಿರೋದನ್ನ, ಶತ್ರು ಬಿತ್ತಿರೋದನ್ನ ಸ್ವರ್ಗದ ದೇವರು ಈ ರಾತ್ರಿಯ ವೇಳೆಯಲ್ಲಿ ಕ್ಲೀನ್ ಮಾಡುವುದಕ್ಕಾಗಿ ಹೋಗ್ತಾ ಇದ್ದಾನೆ. ಹೇಗೆ ಕ್ಲೀನ್? ದೇವರ ವಾಕ್ಯ ಬಂಗಾರವನ್ನು ಬೆಂಕಿಯ ಪುಟದಲ್ಲಿ ಹಾಕಿ ಶುದ್ಧ ಮಾಡುವ ಹಾಗೆ ಈ ರಾತ್ರಿಯ ವೇಳೆಯಲ್ಲಿ ಒಂದು ಅಗ್ನಿ ಇಳಿದು ಬರುವಾಗ ಒಂದು ಶುದ್ಧೀಕರಣ. ಪ್ರೈಸ್ ಗಾಡ್, ಪ್ರೈಸ್ ಗಾಡ್, ಪ್ರೈಸ್ ಲಾರ್ಡ್. ಯಾಕೆ? ದೇವರು ಬಿತ್ತಿದ ಒಳ್ಳೆ ಬೀಜದ ಪಕ್ಕದಲ್ಲಿ, ದೇವರು ಬಿತ್ತಿದ ಒಳ್ಳೆ ಕಾರ್ಯಗಳ ಪಕ್ಕದಲ್ಲಿ ಹಣಜಿ ಹೇಗೆ ಬಂತು? ಯಾವುದಕ್ಕೋಸ್ಕರ ಬಂತು? ತೆಗೆದುಕೊಳ್ಳೋಣ. ಮಾರ್ಕನ ಬರೆದ ಸುವಾರ್ತೆ 4ನೇ ಅಧ್ಯಾಯ ಅದರ 18ನೇ ವಾಕ್ಯ ಓದ್ರಿ. ಕೆಲವರು ವಾಕ್ಯವನ್ನು ಕೇಳಿದಾಗ್ಯೂ, ಇನ್ನು ಕೆಲವರು ವಾಕ್ಯವನ್ನು ಕೇಳಿದಾಗ್ಯೂ ಪ್ರಪಂಚದ ಚಿಂತೆಗಳು, ಪ್ರಪಂಚದ ಚಿಂತೆ. ಆ ವೈರಿ ಯಾರು? ಆ ಶತ್ರು ಯಾರು? ಪ್ರಪಂಚದ ಚಿಂತೆ. ಐಶ್ವರ್ಯದಿಂದ ಉಂಟಾಗುವ ಮೋಸವು. ನಿಧಾನಕ್ಕೆ ಹೋಗೋಣ. ಪ್ರಪಂಚದ ಚಿಂತೆ ಅಂದ್ರೆ ದೇವರು ನಮ್ಮಲ್ಲಿ ಪ್ರತಿಯೊಬ್ಬ ಮನುಷ್ಯನಲ್ಲಿ ಬಿತ್ತಿದಂತ ಬಿತ್ತನೆ ಒಳ್ಳೆಯದೇ, ಒಳ್ಳೆಯದೇ. ಅದು ಏನಕ್ಕೋಸ್ಕರ ಬಿತ್ತಿದ? ಏನಕ್ಕೋಸ್ಕರ ಬಿತ್ತಿದ್ದು? ಟಮಾಟೆ ಗಿಡ ತಗೊಂಡೋಗ್ಬಿಟ್ಟು ನಿಮ್ಮ ಮನೆ ಪಕ್ಕದಲ್ಲಿ ಬಿತ್ತಿರ ಅಂತ ಇಟ್ಕೊಳ್ರಿ. ಏನಕ್ಕೋಸ್ಕರ ಬಿತ್ತಿದ್ದೀರಾ? ಫಲನೇ ಕೊಟ್ಟಿಲ್ಲಪ್ಪ. ನಾವಾದ್ರೆ ತೆಗೆದು ಸಾಕು.
ಒಂದ್ ಸ್ವಲ್ಪ ಆನೆ ಸಿಕ್ಕಿದ್ರೆ ಆನೆ ಲದ್ದಿನೋ ಹಸುದೋ ಮೇಕೆದೋ ಏನೋ ಒಂದ್ ಸ್ವಲ್ಪ ಹಾಕ್ತಿವಿ. ಅಲ್ಲೆಲೂಯ. ಹಾಕ್ಬಿಟ್ಟು ಒಂದ್ ಸ್ವಲ್ಪ ನೀರ್ ಹಾಕ್ತಿವಿ. ಅಲ್ಲೆಲೂಯ. ನೋಡೋಣ ಅಂತ ನೆಕ್ಸ್ಟ್ ಬರ್ತಾ ಇದೆ, ಹಂಗೆ ಉದ್ರೋಗ್ತಾ ಇದೆ. ನಮ್ಮ ಮನೇಲಿ ಹಾಕಿದೀವಲ್ಲ ಬದನೆಕಾಯಿ ಗಿಡ, ಹಂಗೇನೆ ಒಳ್ಳೆ ರೀತಿ ಬರ್ತದೆ, ಹೂವು ಬರ್ತದೆ, ಉದ್ರೋಗ್ತದೆ. ಪಾಪ ಒಂದು ಬಕೆಟಲ್ಲಿ ಹಾಕೋದು ಎಲ್ಲ ಬರ್ತದೆ, ತೆಗೆದು ಭೂಮಿಯಲ್ಲಿ ಬಿತ್ತಬೇಕು. ಬಿತ್ತಿದ್ರೆ ರೆಡಿ ಆಗಿದೆ ಹೊಲ ಕೂಡ, ನಾವೇ ಬಿತ್ತುತ್ತಾ ಇಲ್ಲ. ಜಾಗ ಎಲ್ಲಿದೆ? ನಾವು ಅಪ್ಪನ ಜಾಗ ಇಲ್ಲ ಅಲ್ಲಿ, ಅದಕ್ಕೋಸ್ಕರ ಕಾಯ್ತಾ ಇದ್ವಿ. ಪ್ರೈಸ್ ದಿ ಲಾರ್ಡ್. ಹಾಗೇನೆ ಬೀಜ ಬಿತ್ತೋದೇನಕ್ಕೋಸ್ಕರವಾಗಿ, ಒಳ್ಳೆ ಫಲ ಕೊಡುವುದಕ್ಕಾಗಿ. ಆದ್ರೆ ಕೆಲವು ಶತ್ರು ಈ ಗಿಡಗಳು ಕೂಡ ಶತ್ರುಗಳಿರ್ತಾರೆ, ನಿಮ್ಗೆ ಗೊತ್ತಾ? ಈಗ ನಮ್ಮ ಮನೆ ಮುಂದಗಡೆ ಒಳ್ಳೆ ಗಿಡಗಳು ಹಾಕಿದ್ರೆ ನಮ್ಮ ಮನೆ ಎದುರುಗಡೆ ಅಂತ ಕೆಲವು ಜನರೇನು ಗೊತ್ತಾ, ನಮ್ಮ ಮನೆ ಹತ್ರ ಗಿಡಗಳು ಚೆನ್ನಾಗಿ ಬರಬೇಕು. ಇವ್ರೇನ್ ಮಾಡ್ತಾರೆ ಗೊತ್ತಾ, ಈ ರಾತ್ರಿ ನೋಡ್ಕೊಂಡಿದ್ಬಿಟ್ಟು ಲೋಹಿತನಾಗಿ ನಿದ್ದೆ ಮಾಡಲ್ಲ. ರಾತ್ರಿ ನೋಡ್ಕೊಂಡೇ ಇದ್ಬಿಟ್ಟು ಏನ್ ಮಾಡ್ತಾರೆ, ಆಶೀಟ್ ತೆಗೆದಿಟ್ಕೊಂಡಿರ್ತಾರೆ. ಏನ ಆಶೀಟ್. ಇವ್ರೇನ್ ಮಾಡ್ತಾರೆ, ಮಲಗಿದ ತಕ್ಷಣ ಬಂದು ಆ ಗಿಡಗಳ ಮೇಲೆ ಆಸಿಡ್ ಹಾಕ್ಬಿಡ್ತಾರೆ. ಅದೇನಾಗುತ್ತೆ, ಗಿಡ ಇವ್ರು ಯಾರ ನನ್ ಗಿಡ ಆಗವ್ರು ಹೇಳ್ತಾರೆ, ಇಲ್ಲ ಕಣ್ರಿ ನಾನು ನೋಡ್ದೆ ನಾಯಿ ಕಾಲು ಎತ್ತಿತ್ತು. ಹಲ್ಲೆಲೂಯ. ನಾಯಿ ಯಾವಾಗ ನಿಮ್ ಗಿಡಕ್ಕೆ ಕಾಲು ಎತ್ತದ, ಅದಕ್ಕೆ ಮೋಸ್ಟ್ಲಿ ಒಣಗೋಗಿರೋದು ಅಂತ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಇವ್ರೇನ್ ಮಾಡ್ತಾರ, ಹೆಂಗ ಹೋಯ್ತು ಸರಿ ತೆಗೆದು ಬಿಸಾಕು. ನೆಕ್ಸ್ಟ್ ಒಳ್ಳೆ ಗಿಡ ನೋಡಿದ್ರೆ ಮತ್ತೆ ಅದೇ ತರ ಇವ್ರಿಗೆ ಗೊತ್ತಾಗುತ್ತೆ ಯಾರ್ದೋ ಕೈವಾಡ ಇದೆ. ಹಲ್ಲೆಲೂಯ. ತಿರ್ಗಾ 3ನೇ ಸರಿ ಹಾಕಿದ್ರು, ನೋಡಿದ್ರೆ 3ನೇ ಸರಿ ನಂಗೆ ನೆಕ್ಸ್ಟ್ ಶಾಪ. ಏನು, ಅವ್ರ ಕೈ ಬಿದ್ದಾಗ, ಕಾಲು ಬಿದ್ದಾಗ, ಅವ್ರ ಬಾಯಿ ಮಣ್ಣಾಗ, ಅವ್ರ ಎದೆ ಮೇಲೆ ಕಲ್ಲ ಏನೇನೋ ಸ್ಟಾರ್ಟ್ ಮಾಡ್ತಾರೆ. ಶಾಪ ಹಾಕಿದಷ್ಟು ನೆಕ್ಸ್ಟ್ ಅವ್ರು ಸೈಲೆಂಟ್ ಆಗ್ಬಿಡ್ತಾರ. ಯಾಕೆ? ಶಾಪ. ಹಲ್ಲೆಲೂಯ. ಇವ್ರಿಗೆ ಗೊತ್ತಾಗ್ಬಿಡುತ್ತೆ ಕಳ್ಳರು ಅವ್ರೆ ಅಂತ. ಇವ್ರು ಬಿಡ್ತಾರಾ? ಇವ್ರು ಒಂದು ಕೈ ಎಕ್ಸ್ಟ್ರಾ. ಇವ್ರೇನ್ ಮಾಡ್ತಾರೆ, ಅವ್ರು 1 ಬಾಟ್ಲ್ ಆಸಿಡ್ ಹಾಕಿದ್ರೆ ನೆಕ್ಸ್ಟ್ ಇವ್ರು 2 ಬಾಟ್ಲ್ ಆಸಿಡ್ ಹಾಕಿರ್ತಾರೆ. ಬೇಗ ಬೆಳ್ಳಗೆ ಅಷ್ಟಕ್ಕೆ ಒಂದು ತುಂಡು ತುಣ್ಯ ಕಾಣಂಗ. ಹಲ್ಲೆಲೂಯ. ಯಾಕೆ? ಗಿಡ ನಮ್ಮ ಮನೇಲಿ ಮಾತ್ರ ಚೆನ್ನಾಗಿ ಬೆಳಿಬೇಕು, ನಮ್ಮ ಮನೆ ಮುಂದಗಡೆ ಮಾತ್ರ ಚೆನ್ನಾಗಿ ಬೆಳಿಬೇಕು. ಇಡೀ ಯಾರು ಮನೆ ಮುಂದಗಡೆ ಗಿಡಗಳು ಬೆಳಿಬಾರ್ದು. ಈ ಕೆಲ ಜನ ನೋಡಿ ಒಳ್ಳೆ ಇನ್ನೇನ್ ಫಲ ಕೊಟ್ಟ ಮೇಲೆ ಚಿರ್ಲಿ ಕಿತ್ತು ಬಿಡ್ತಾರ. ನೋಡಿದ್ರ ಉಗುರು ಹಾಕಿ ಹಂಗೆ ಕಿತ್ತು ಬಿಡ್ತಾರ. ನೆಕ್ಸ್ಟ್ ಬರೋದೇ ಇಲ್ಲ. ಹಲ್ಲೆಲೂಯ. ಇದು ಯಾರೋ ಒಂದು ಶತ್ರು ಕೆಲಸ. ಆ ಶತ್ರು ಏನು? ಇದು ಬೆಳಿಬಾರ್ದು, ಒಳ್ಳೆ ರೀತಿ ಬೆಳಿಬಾರ್ದು. ನಮ್ಮ ಮನೆ ಮುಂದಗಡೆ ಗಿಡಕ್ಕಿಂತಲೂ ಚೆನ್ನಾಗಿ ಬೆಳಿಬಾರ್ದು. ಅದೇ ತರ ದೇವ್ರ ವಾಕ್ಯ ಹೇಳ್ತದೆ, ದೇವರು ಬಿತ್ತಿದ ಒಳ್ಳೆ ಬೀಜನೇ. ಆದ್ರೆ ನಿನ್ನ ಜೀವಿತದಲ್ಲಿ ಒಬ್ಬ ಶತ್ರು ಎದ್ದಿದ್ದಾನೆ. ಅವನು ಯಾರು ಅಂತ ಹೇಳಿ ನಾವು ಕಂಡುಹಿಡಬೇಕಂತ. ಹಲ್ಲೆಲೂಯ. ಶತ್ರು ಯಾರು ಅಂತ ಹೇಳಿ ಕಂಡು ಹಿಡಿದ್ಬಿಟ್ಟು ಹೋದ್ರೆ ಹೋಗ್ಲಿ, ಸುಮ್ಮನೆ ಇದ್ರೆ ಸುಮ್ಮನೆ ಆಗ್ತಾರಾ? ಏನ್ ಮಾಡ್ಬೇಕು? ತಿರುಗಿ ಬೀಳ್ಬೇಕು. ನಮ್ ಕೈಯಲ್ಲಿ ಆಗಿಲ್ಲ ಕೂಡ ಸ್ವಲ್ಪ ಆಕ್ಷನ್ ತೋರಿಸ್ಬೇಕು. ಅವಾಗ ಅವರು ಸ್ವಲ್ಪ ಏನಾರು ಅಪ್ಪ ಹಂಗೆ ಬಂದ್ಬಿಡ್ತಾರಪ್ಪ ಅಂತ ಅವ್ರು ಸ್ವಲ್ಪ ಅಡುತ್ತಾರೆ. ಇಲ್ಲಾಂದ್ರೆ ಮತ್ತೆ ಜಾಸ್ತಿ ಮಾಡ್ತಾರೆ. ಹಲ್ಲೆಲೂಯ. ದೇವರ ವಾಕ್ಯ ಬರ್ತದೆ, ಸೈತಾನನ ನೋಡಿ ನೀವು ಅವನಿಗೆ ತಿರುಗಿ ಬೀಳ್ರಿ, ಅವನ ಎದುರಿಸಿರಿ, ಆವಾಗ ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗ್ತಾನೆ. ಹಲ್ಲೆಲೂಯ. ನಿನ್ನ ಬೆಳವಣಿಗೆಗೆ ತಡೆಯಾಗಿ, ನಿನ್ನ ಆಶೀರ್ವಾದಕ್ಕೆ ತಡೆಯಾಗಿ, ನಿನ್ನ ಸಮೃದ್ಧಿಗೆ ತಡೆಯಾಗಿ, ಈ ಇಷ್ಟೊತ್ತಿಗೆ ಎಷ್ಟೋ ಉನ್ನತವಾಗಿ ಬೆಳೆಬರ್ಬೇಕಾಗಿತ್ತು, ಒಳ್ಳೆ ಫಲ ಕೊಡಬೇಕಾಗಿತ್ತು, ಆಗಿಲ್ಲ. ಕಾರಣ ಶತ್ರು. ಒಬ್ಬ ವೈರ್ಯ ಕೆಲಸ ಅದು, ಒಬ್ಬ ವೈರ್ಯ ಕೆಲಸ ಅದು. ಆ ವೈರ್ಯನ ಗೊತ್ತಿಡಿ. ಆ ವೈರ್ಯಾರು? ಪ್ರಪಂಚದ ಚಿಂತೆಗಳು. ಎರಡನೇದಾಗಿ ಐಶ್ವರ್ಯದಿಂದ ಉಂಟಾಗುವಂತ ಮೋಸ. ಐಶ್ವರ್ಯದಲ್ಲಿ ಏನೋ ಸಿಕ್ಕುತ್ತೆ ಅಂತ ಹೇಳಿ ಇರಬೇಕಾದ ಜಾಗದಲ್ಲಿ ವಾಕ್ಯ ಇಲ್ದಿರ ಅದು ಮುಳ್ಳಿನ ಮೇಲೆ ಬಿದ್ದು, ಆ ಮುಳ್ಳು ಐಶ್ವರ್ಯದ ದೆಸೆಯಿಂದ ಆಗುವಂತ ಮೋಸ ಎಂಬುದಾಗಿ ಹೇಳಿ ದೇವರು ಹೇಳ್ತಾರೆ. ಪ್ರಪಂಚದ ಚಿಂತೆಗೆ ನೀನು ಒಳಗಾಗಬೇಡ.
ಐಶ್ವರ್ಯದಲ್ಲಿ ಹೇಗೆ ಮುಂದೆ ಬೆಳೆದು ಬರೋದು ಅಂತೇಳಿ ಅದ್ರಲ್ಲಿ ಮೋಸ ಹೋಗಬೇಡ ಅಂತ ದೇವರು ಹೇಳ್ತಾ ಇದ್ದಾರೆ. ಇತರ ವಿಷಯಗಳ ಮೇಲಿನ ಆಸೆಗಳು ಒಳಗೆ ಸೇರಿ, ಕೆಲವು ಆಸೆ ಯಾರು ತಗೊಂಡ್ಬರ್ತಾರದು? ಒಬ್ಬ ವೈರಿ. ಏನಾಸೆ? ಪ್ರಪಂಚದ ಆಸೆ. ಒಬ್ಬ ವೈರಿ ಏನಾಸೆ? ಐಶ್ವರ್ಯದ ಆಸೆ. ಒಬ್ಬ ವೈರಿ ಏನು ಏನು ವಾಕ್ಯ ಇಷ್ಟು ಸ್ಪಷ್ಟವಾಗಿ ಇರ್ತದೆ. ಇತರ ವಿಷಯಗಳ ಮೇಲೆ ಆಸೆಗಳು ಒಳಗೆ ಸೇರಿ ಆ ವಾಕ್ಯವನ್ನು ಅಡಗಿಸಿ ಬಿಡು. ಆ ವಾಕ್ಯವನ್ನು ಅಡಗಿಸ್ತಾ ಇದೆ, ಆ ಬೆಳವಣಿಗೆಯನ್ನು ಅಡಗಿಸ್ತಾ ಇದೆ, ಆ ಸಮೃದ್ಧಿಯನ್ನು ಅಡಗಿಸ್ತಾ ಇದೆ. ನಿನಗೂ ದೇವರಿಗೆ ಇರುವಂತ ಸಂಬಂಧದಲ್ಲಿ ಅದು ಅಡಗಿಸ್ತಾ ಇದೆ. ಒಬ್ಬ ವೈರಿ, ಒಂದು ಶಕ್ತಿ. ಕಾರಣ ಅವನ ಗೊತ್ತು ನೀನ್ ಬೆಳಿತೀಯ ಅಂತ, ಕಾರಣ ಅವನು ಗೊತ್ತು ನೀನು ಒಳ್ಳೆ ಫಲ ಕೊಡ್ತೀಯ ಅಂತ. ಕಾರಣ ಬಿದ್ದಿದ್ದು ಮನುಷ್ಯ ಅಲ್ಲ, ನಿನ್ನಲ್ಲಿ ಬಿದ್ದಿದ್ದು ಸ್ವರ್ಗದ ದೇವರು. ಮನುಷ್ಯನ ಬಿದ್ದು ಬಿಡಿದ್ರೆ ಅವನು ಮೌನವಾಗ್ಬಿಡ್ತಾ ಇದ್ದ. ಬಟ್ ನಿನ್ನಲ್ಲಿ ಬಿದ್ದನ ಬಿತ್ತನೆ ಅದು ಮನುಷ್ಯನಿಂದ ಅಲ್ಲ, ನಿನ್ನಲ್ಲಿ ಬಿತ್ತಲ್ಪಟ್ಟ ಬಿತ್ತನೆ ಅದು ದೇವರಿಂದ. ದೇವರಿಂದ ಇದು ಅವನು ಗೊತ್ತು. ನೀನ್ ಬೆಳೆದು ಬಿಡ್ತೀಯ, ಫಲ ಕೊಡ್ತೀಯ, ಸಮೃದ್ಧಿಯಾಗಿ ಕರ್ತನಲ್ಲಿ ಬೆಳಿತೀಯ. ಅದಕ್ಕೆ ನಿನ್ನ ಅಡಗಿಸಬೇಕಂತ ನೋಡ್ತಾ ಇದ್ದಾನೆ. ಕೆಲವು ಆಸೆ ನಿನ್ನ ಒಳಗಡೆ ಸೇರಿಕೊಂಡಿದೆ, ಕೆಲವು ಕಾರ್ಯಗಳನ್ನ ಒಳಗಡೆ ಸೇರಿಕೊಂಡಿದೆ ದೇವರು ಹೇಳ್ತಾ ಇದ್ದಾರೆ. ಅದರಿಂದ ಆಚರಣೆ ಬಾ. ಇದು ಯೇಸು ಕ್ರಿಸ್ತನ ಉಪವಾಸದಲ್ಲಿರುವಾಗ, ಯೇಸು ಕ್ರಿಸ್ತನ ತಂದೆಯ ನಿಯಮದಲ್ಲಿರುವಾಗ ಸೈತಾನ ಬಂದು ಹೇಳ್ತಾರೆ, ಇದು ಈ ಎಲ್ಲ ಪ್ರಪಂಚವನ್ನ ನಾನು ನಿನಗೆ ಕೊಡ್ತೀನಿ, ನನಗೆ ಅಡ್ಡ ಬೀಳು. ಸೈತಾನನು ಯೇಸುವಿನ ಮುಂದೆಗಡೆ ಬಂದು ಯೇಸುವನ್ನೇ ಬಿಟ್ಟಿಲ್ಲ, ಇನ್ನು ನಮ್ಮನ್ನು ಬಿಡ್ತಾನ. ಆದ್ರೆ ಯೇಸು ಜಯಿಸಿದಾನ. ನೀನ್ ಎಚ್ಚೆತ್ತುಕೊಂಡ್ರೆ ನೀನು ಜಯಿಸ್ತೀಯ. ಇದು ಒಂದು ವೈರಿಯ ಕೆಲಸ. ಇಷ್ಟೊತ್ತಿಗೆ ನೀನ್ ಎಮ್ಮರವಾಗಿ ಬೆಳಿಬೇಕಾಗಿತ್ತು. ಇಷ್ಟೊತ್ತಿಗೆ ನಿನ್ನ ಸ್ಥಿತಿ ಉನ್ನತವಾಗಿರ್ಬೇಕಾಗಿತ್ತು. ದೇವರು ನಿನ್ನ ತೆಗೆದಿದ್ದು ತಿಪ್ಪೆಯಿಂದ, ಕೆಸರಿನಿಂದ, ಧೂಳಿನಿಂದ, ತಿಪ್ಪೆಯ ಅವಸ್ಥೆಯಿಂದ ದೇವರು ನಮ್ಮನ್ನ ಮೇಲೆ ಕೆತ್ತಿದ್ದಾನೆ. ಯಾಕಿದ್ದಾನೆ? ನೀನ್ ಒಳ್ಳೆ ರೀತಿ ಬೆಳಿಬೇಕು ಅಂತ, ನೀನು ಒಳ್ಳೆ ರೀತಿ ಬೆಳೆದು ನಿಲ್ಲಬೇಕು ಅಂತ, ನೀನು ಒಳ್ಳೆ ರೀತಿಯಲ್ಲಿ ಬೆಳೆದು ಫಲ ಕೊಡಬೇಕಂತ. ಆದ್ರೆ ಶತ್ರು, ಒಬ್ಬ ವೈರಿ ಕೆಲವೊಂದು ಕಾರ್ಯಗಳಿಂದ ಆಗ್ತದೆ. ಅದು ಯಾವುದು? ಆಸೆ, ಪ್ರಪಂಚಿಕ ಚಿಂತೆ, ಐಶ್ವರ್ಯದ ಆಸೆ, ಮೋಸ, ಕೆಲವು ಕಾರ್ಯಗಳು ನಿನ್ನ ಒಳಗಡೆ ಸೇರ್ಕೊಂಡಿದೆ. ಆದ ನಿಮಿತ್ತವಾಗಿ ನಿನ್ ಕೆಲ ಬೆಳಿಲಿಕ್ಕೆ ಆಗ್ತಾ ಇಲ್ಲ. ಆದ ನಿಮಿತ್ತವಾಗಿ ನೀನು ಬೆಳೆದು ನಿಲ್ಲಕ್ಕೆ ಆಗ್ತಾ ಇಲ್ಲ. ದೇವರು ಎದುರು ನೋಡುವ ಹಾಗೆ, ಸಭೆ ಎದುರು ನೋಡುವ ಹಾಗೆ, ಸೇವಕರು ಎದುರು ನೋಡುವ ಹಾಗೆ ಫಲ ಕೊಡಲಿಕ್ಕೆ ಆಗ್ತಾ ಇಲ್ಲ. ಅದು ಯಾವ ಕಾರ್ಯವಾಗಿರಲಿ ಇವತ್ತು ತೆಗೆದು ಬಿಸಾಕು ಅಂತ ಹೇಳಿ ಸ್ವರ್ಗದ ದೇವರು ನಿಮಗೆ ಒಂದು ಆಲೋಚನೆಯನ್ನು ಕೊಡ್ತಾ ಇದ್ದಾನೆ. ಕಿವಿ ಉಳ್ಳವನು ಕೇಳಲಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಪ್ರೈಸ್ ದ ಲಾರ್ಡ್. ನಿನ್ನ ಅಡಗಿಸ್ತಾ ಇರುವಂತದ್ದು ಎಂತ ಮುಳ್ಳಾಗಿರ್ಲಿ, ನಿನ್ನ ಮೇಲೆ ಬಂದಿರುವಂತ ಎಂತ ಶಾಪವಾಗಿರ್ಲಿ, ಈ ರಾತ್ರಿ ವೇಳೆಯಲ್ಲಿ ಸ್ವರ್ಗ ಕ್ಲಿಯರ್ ಮಾಡಬೇಕು. ಅದಕ್ಕಾಗಿ ವಾಪಿಸು. ಬೇಡ ಬೇಡ ಬೇಡ, ಪ್ರಪಂಚದ ಆಲೋಚನೆ ಬೇಡ. ಅಲ್ಲೋ, ಪ್ರಪಂಚದ ಆಲೋಚನೆ ಬೇಡ ಅಂತ ದೇವರು ಹೇಳ್ತಾ ಇದ್ದಾರೆ. ಕಾರಣ ದೇವರು ನಮ್ಮನ್ನ ಪ್ರಪಂಚದಿಂದ ಬೇರ್ಪಡಿಸಿದ್ದಾನೆ. ಐಶ್ವರ್ಯದಿಂದ ಮೋಸ ಬೇಡ. ಕೆಲವು ಜನರು ಹೇಳ್ತಾರ, ನಾನು ನಿನಗೆ ಅದು ಮಾಡಿಬಿಡ್ತೀನಿ, ನಾನು ನಿನಗೆ ಇದು ಮಾಡಿಬಿಡ್ತೀನಿ. ಕೆಲವು ಜನರು ಯಾರಲ್ಲಿ ಮೋಸ ಹೋಗ್ತಾ ಇದ್ದೀರಾ? ಐಶ್ವರ್ಯದ ವಿಷಯದಲ್ಲಿ ಮೋಸ ಹೋಗ್ತಾ ಇದ್ದೀರಿ. ದೇವರು ಹೇಳ್ತಾ ಇದ್ದಾರೆ, ಐಶ್ವರ್ಯದ ವಿಷಯದಲ್ಲಿ ನೀನು ಮೋಸ ಆಗಬೇಡ. ಐಶ್ವರ್ಯವು ನಿನ್ನನ್ನು ಮೋಸ ಮಾಡ್ತದೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ.
ಐಶ್ವರ್ಯವು ಮೋಸ. ಪ್ರೈಸ್ ದ ಲಾರ್ಡ್. ನಾನು ನಿನಗೆ ಆ ಸ್ಥಾನ ಕೊಡ್ತೀನಿ, ನಾನು ಈ ಪದವಿ ಕೊಡ್ತೀನಿ, ನಾನು ನಿನಗೆ ಇದು ಮಾಡ್ತೀನಿ, ನನಗೆ ಅದು ಕೊಡ್ತೀನಿ. ದೇವರ ವಾಕ್ಯ ಬೆಳೆದ ಹಣದ ಆಸೆಯು ಸಕಲ ಕೆಟ್ಟತನಕ್ಕೆ ಮೂಲ ಬುನಾದಿ. ಅದರಿಂದ ಹೊರಡುವ. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ಕೆಲವೊಂದು ಮೋಸದ ಮಾತುಗಳಿಗೆ ನೀನು ಒಳಗಾಗಿದ್ದಿ, ಅದು ವೈರಿ. ಕಮ್ ಔಟ್ ಅಂತ ಹೇಳಿ ದೇವರು ಹೇಳ್ತಾ ಇದ್ದಾರೆ. ಹೊರಗಡೆ ಬಾ ಅಂತ ದೇವರು ಹೇಳ್ತಾ ಇದ್ದಾರೆ. ಅದರಿಂದ ಆಚೆ ಬಾ ಅಂತ ದೇವರು ಹೇಳ್ತಾ ಇದ್ದಾರೆ. ಅದರಿಂದ ತಪ್ಪಿಸಿಕೋ ಅಂತ ದೇವರು ಹೇಳ್ತಾ ಇದ್ದಾರೆ. ಮೋಸ ಮೋಸ, ಪ್ರಪಂಚದ ಆಲೋಚನೆಗಳು ಮೋಸ, ಐಶ್ವರ್ಯಗಳಿಂದ ಬರುವುದು ಮೋಸ. ಅದು ಶತ್ರುವಿಗೆ ಸಂಬಂಧಪಟ್ಟಿದ್ದು. ಹೊರಗೆ ಬಾ. ಸೈತಾನನು ಯೇಸುವಿನ ಮುಂದಗಡೆ ಒಂದು ಸಕಲ ಐಶ್ವರ್ಯವನ್ನು ತೋರಿಸಿ ಮೋಸ ಮಾಡಿದ. ಆ ಮೋಸಕ್ಕೆ ನಾನು ಯೇಸು ಒಳಗಾಗಿಲ್ಲ. ಆ ಐಶ್ವರ್ಯದ ಮೋಸಕ್ಕೆ ನಾನು ಯೇಸು ಒಳಗಾಗಿಲ್ಲ. ಅವುಗಳನ್ನ ಜಯಿಸಿದ. ಇವತ್ತು ರಾಜನಾಗೇ ಇದ್ದಾನೆ. ಹಲ್ಲೆಲೂಯಾ. ನೀನ್ ಬೆಳಿಬಾರ್ದು, ನೀನ್ ಅಭಿವೃದ್ಧಿ ಆಗಬಾರ್ದು. ದೇವರ ವಿಷಯದಲ್ಲಿ, ಆತ್ಮಿಕದ ವಿಷಯದಲ್ಲಿ, ದೇವರ ವಾಕ್ಯದ ವಿಷಯದಲ್ಲಿ, ದೇವರ ರಾಜ್ಯದ ವಿಷಯದಲ್ಲಿ ಬೆಳಿಬಾರ್ದು ಅಂತ ಹೇಳಿ ಕೆಲವೊಂದು ಶತ್ರು ಫೈಟ್ ಮಾಡ್ತಾ ಇದ್ದಾನೆ. ಅರ್ಥ ಮಾಡ್ಕೋ. ನಿನ್ನ ಜೀವಿತ ಇದಲ್ಲ, ನಿನ್ನ ಪ್ರಯಾಣ ಇದಲ್ಲ, ನಿನ್ನ ಆಲೋಚನೆ ಇದಲ್ಲ, ನಿನ್ನ ಚಿಂತೆ ಇದಲ್ಲ. ಅವುಗಳನ್ನ ಬೀಸಿದ್ದೇನೆ. ನನ್ನ ಹೊಲದಲ್ಲಿ, ನನ್ನ ತೋಟದಲ್ಲಿ, ನನ್ನ ಭೂಮಿಯಲ್ಲಿ, ನನ್ನ ಸಾನ್ನಿಧ್ಯದಲ್ಲಿ, ನನ್ನ ಬೇಕಿಯ ಒಳಗಡೆ ನಿಮ್ಮನ್ನು ನಾನು ಬಿತ್ತಿದ್ದೇನೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರ. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರು ಶಕ್ತವಾದ ಆಲೋಚನೆ ಕೊಡ್ತಾ ಇದ್ದಾರ. ಐಶ್ವರ್ಯದ ಆಸೆಯ ಮೋಸ, ಪ್ರಪಂಚಿಕವಾದ ಆಲೋಚನೆಯ ಮೋಸ. ಹಲೋ, ಅಪ್ಪ ಹೇಳ್ತಾನೆ ಕೀರ್ತನೆಗಳಲ್ಲಿ 34ನೇ ಅಧ್ಯಾಯದಲ್ಲೋ 33ನೇ ಅಧ್ಯಾಯದಲ್ಲೋ, ಅವನು ನಿನಗೆ ಆಲೋಚನೆ ಹೇಳಿ ಆತನು ನಿನಗೆ ಉಪದೇಶ ಮಾಡಿ ನಡೆಯಬೇಕಾದ ಮಾರ್ಗವನ್ನು ತೋರಿಸಿಕೊಡ್ತಾನೆ ಎಂಬುದಾಗಿ ಹೇಳ್ತಾನೆ. ಹಲ್ಲೆಲೂಯಾ. 32 ಓದ್ರಿ. ಯೆಹೋವನು ನಿನ್ನನ್ನು ಉಪದೇಶಿಸಿ. ಕೇಳಿಸ್ಕೊಳ್ರಿ, ಪ್ರಪಂಚಿಕವಾದ ಆಲೋಚನೆಗೆ ನೀವು ಒಳಗಾಗ್ಬೇಡ್ರಿ. ದೇವರ ವಾಕ್ಯ ಬರ್ತದೆ. ನಾನ್ ನಿಮಗೆ ಆಲೋಚನೆ ಹೇಳ್ತೀನಿ, ಕರ್ತವ್ಯ ಹೇಳ್ತಾ ಇದ್ದಾನೆ. ಯೆಹೋವನು ನಿನ್ನನ್ನು ಉಪದೇಶಿಸಿ ನಡೆಯಬೇಕಾದ ಮಾರ್ಗವನ್ನು ತಿಳಿಸುವನು, ನಿನ್ನನ್ನು ಕಟಾಕ್ಷಿಸಿ ಆಲೋಚನೆ ಹೇಳುವನು ಅನ್ನುತ್ತಾನಲ್ಲ. ಕೇಳಿಸ್ಕೋ. ಪ್ರಪಂಚಿಕವಾದ ಆಲೋಚನೆಗೆ ಯಾರಾದ್ರೂ ಒಳಗಾಗಿದ್ರೆ ದೇವರು ಹೇಳ್ತಾ ಇದ್ದಾರೆ, ಆ ಆಲೋಚನೆಗೆ ಒಳಗಾಗಬೇಡ. ಇವತ್ತು ತಪ್ಪಿಸಿಗೋ, ಇವತ್ತು ಹೊರೆಯಬೋ. ಇದೋ ದೇವರು ನಿನಗೆ ಆಲೋಚನೆ ಹೇಳ್ತಾನಂತೆ. ದೇವರ ಆಲೋಚನೆಯಲ್ಲಿ ನಡೆಯುವಂತವನು. ಕೊನೆಯ ಒಂದು ವಾಕ್ಯ ಓದಿ ನಿಲ್ಸೋಣ. ನಾನು ಇವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ತೀನಿ. ದೇವರ ಆಲೋಚನೆ ಕೇಳಿ ಆಲೋಚನೆಯಲ್ಲಿ ನಡೆಯುವನು. ಎಲ್ಲಿ ನಡೆಯುವನಾಗಿರ್ತಾನೆ ಗೊತ್ತಾ? ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 35ನೇ ಅಧ್ಯಾಯದಲ್ಲಿ ನೀವು ಓದ್ಕೊಂಡು ಬನ್ರಿ. ಅಲ್ಲೊಂದು ರಾಜ ಮಾರ್ಗವಿದೆ. ಆ ಮಾರ್ಗದಲ್ಲಿ ಮುನ್ನಡೆಸಲಿಕ್ಕೆ ಅವನು ಇಷ್ಟಪಡ್ತಾನೆ. ಅರಣ್ಯವು ಮರುಭೂಮಿಯು ಆನಂದಿಸುವವು. ಅರಣ್ಯವು ಮರುಭೂಮಿಯು ಆನಂದಿಸುವವು. ನೀನು ಆ ದುಷ್ಟನ ಆಲೋಚನೆಯನ್ನು ಬಿಟ್ಟು ದೇವರ ಆಲೋಚನೆಗೆ ಬರೋದಾದರೆ ಅವುಗಳು ಕೂಡ ಆನಂದಿಸುವುದು. ಒಣನೆಲವು ಹರ್ಷಿಸಿ ತಾವರೆಯಂತೆ ಕಳಕಳಿಸುವುದು. ಅದು ಸಮೃದ್ಧಿಯಾಗಿ ಹೂ ಬಿಟ್ಟು ಉತ್ಸಾಹ ಧ್ವನಿ ಮಾಡುವಷ್ಟು ಉಲ್ಲಾಸಿಸುವುದು. ಲೆಬನೋನಿನ ಮಹಿಮೆಯು, ಕಾರ್ಮೆಲಿನ ಮತ್ತು ಶಾರೋನಿನ ವೈಭವವು ಅದಕ್ಕೆ ದೊರೆಯುವವು. ಇವೆಲ್ಲ ಯೆಹೋವನ ಮಹಿಮೆಯನ್ನು
ನಮ್ಮ ದೇವರ ವೈಭವವನ್ನು ಕಾಣುವವು. ಹಾ, ಜೋಲು ಬಿದ್ದ ಕೈಗಳು, ಹಾ. ನಡುಗುವ ಮೊಣಕಾಲುಗಳನ್ನು ಬಲಗೊಳಿಸಿರಿ. ಭಯಭ್ರಾಂತ ಹೃದಯವುಳ್ಳವರಿಗೆ ಬಲಗೊಳ್ಳಿರಿ, ಹೆದರಬೇಡಿರಿ. ಇಗೋ ನಿಮ್ಮ ದೇವರು ಮುಯಿಗೆ ಮುಯಿ ತೀರಿಸುವುದಕ್ಕೆ, ದೈವಿಕ ಪ್ರತಿಫಲವನ್ನು ಕೊಡುವುದಕ್ಕೆ ಬರುವನು. ತಾನೇ ಬಂದು ನಿಮ್ಮನ್ನು ರಕ್ಷಿಸುವನು ಎಂದು ಹೇಳಿರಿ. ಆಗ ಕುರುಡರು ಕಣ್ಣು ಕಾಣುವುದು. ಕುರುಡರಿಗೆ ಕಣ್ಣು ಕಾಣುವುದು ಯಾರು? ದೇವರು ಕೂಡ ಆಲೋಚನೆ ನಡೆಯುವಂತವನು. ಕಿವುಡರು ಕಿವಿ ಕೇಳುವುದು. ಕುಂಟನು ಜಿಂಕೆಯಂತೆ ಹಾರುವನು. ಮೂಕನು ನಾಲಿಗೆ ಹರ್ಷಧ್ವನಿಗೈಯುವುದು. ಅರಣ್ಯದಲ್ಲಿ ಹೊರತೆಗಳು ಒಡೆಯುವವು. ಒಣನೆನೆದಲ್ಲಿ ನದಿಗಳು ಹುಟ್ಟಿ ಹರಿಯುವವು. ವೆಂಗಾಡು ಸರೋವರಗಳಾಗುವುದು. ಒಣನೆನೆದಲ್ಲಿ ಬುಗ್ಗೆಗಳು ಉಕ್ಕುವವು. ನರಿಗಳು ಮಲಕುತ್ತಿದ್ದ ಹಕ್ಕಿ ಆಪುಪುಂಜಗಳು ಪ್ರದೇಶವಾಗುವುದು. ಅಲ್ಲಿ ರಾಜಮಾರ್ಗವಿರುವುದು. ಹೌದು, ಹೋಗಿ ಬರುವ ದಾರಿ. ಅದು ಹೋಗಿ ಬರುವ ದಾರಿ, ಅದು ಪರಿಶುದ್ಧ ಮಾರ್ಗ ಎನಿಸಿಕೊಳ್ಳುವುದು. ಪರಿಶುದ್ಧ ಮಾರ್ಗ ದಾರಿ ಅಂತ ಎನಿಸಿಕೊಳ್ಳುವುದು. ಯಾವ ಅಶುದ್ಧನು ಅಲ್ಲಿ ನಡೆಯನು. ಯಾವ ಅಶುದ್ಧನಲ್ಲಿ ನಡೆಯಲ ಕಾರಣ ನೀನು ನಡೀತಿರೋದು ದೇವರ ಆಲೋಚನೆಯಲ್ಲಿ. ದೇವರ ಕಟಾಕ್ಷಿ ಉಪದೇಶಿ ಆಲೋಚನೆ ಕೊಟ್ಟಂತ ಪ್ರಕಾರವಾಗಿ ನೀನು ಆಲೋಚನೆ ನಡೀತಾ ಇರುವಾಗ ನೀನು ಈ ರೀತಿ ಬೆಳಿತಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಯಾವ ರೀತಿ? ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 35ನೇ ಅಧ್ಯಾಯದಲ್ಲಿ ಇಲ್ಲಿವರೆಗೂ ಓದ್ಕೊಂಡು ಬಂದಿರುವ ಹಾಗೆ ಎಲ್ಲ ಆಶೀರ್ವಾದಗಳು ನೀನು ಕಾಣ್ತಿ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರ. ಅದು ದೇವ ಜನರಿಗಾಗಿ ಇರುವುದು. ಅದು ಆಲೋಚನೆ ದೇವರ ಜನರಿಗಾಗಿ ಇರುವಂತ ಆಲೋಚನೆ. ಅಲ್ಲಿ ಹೋಗುವ ಮೂಢನು ದಾರಿ ತಪ್ಪನು. ಅಲ್ಲಿ ಹೋಗುವಂತವ್ರು ಯಾರೇ ಆಗಲಿ ದಾರಿ ತಪ್ಪಲ್ಲ. ಇವತ್ತು ದಾರಿ ತಪ್ತಾ ಇದ್ದೀನಿ ಅಂದ್ರೆ ಕಾರಣ ದುಷ್ಟನ ಆಲೋಚನೆ, ಪ್ರಪಂಚಿಕವಾದ ಆಲೋಚನೆಗಳಿಗೆ ಒಳಗಾದ ನಿಮಿತ್ತವಾಗಿ ನಾನು ದಾರಿ ತಪ್ತಾ ಇದ್ದೀನಿ. ದೇವರು ಹೇಳ್ತಾ ಇದ್ದಾರೆ, ನಾನು ನಿನಗೆ ಆಲೋಚನೆ ಹೇಳ್ತೀನಿ ಕೇಳು. ಅದು ಯಾವ ಆಲೋಚನೆ? ದೇವರ ಆಲೋಚನೆ. ದೇವರ ಆಲೋಚನೆ ಕೇಳೋನು ಇದುವರೆಗೂ ಯಾರು ನಾಶ ಆಗಿಲ್ಲ. ಉದ್ಧಾರ ಆಗಿದ್ದಾನೆ, ಬೆಳೆದಿದ್ದಾನೆ, ಸಮೃದ್ಧಿ ಆಗಿದ್ದಾನೆ. ಅದೇ ತರ ನಿನ್ನ ಜೀವಿತದಲ್ಲಿ ದೇವರು ನೋಡ್ಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಪ್ರೈಸ್ ಗಾಡ್. ಆದ್ರೆ ಕೆಲವುದು ಶತ್ರು ಮಾಡಿದ ಕಾರ್ಯ ನಿಮಿತ್ತವಾಗಿ ಕೆಲವು ಶಾಪಕ್ಕೊಳಗಾಗಿದ್ದಿ. ಕೆಲವು ಶಾಪ ನಿನ್ನ ಮೇಲೆ ಇದೆ. ಕೆಲವು ಪಾಪದ ಶಾಪದ ಬಂಧನ ನಿನ್ನ ಮೇಲೆ ಇದೆ. ದೇವರು ಇವತ್ತು ನನ್ನ ಸಂಗಡ ನನ್ನೊಟ್ಟಿಗೆ ನನಗಾಗಿಯೇ ಮಾತಾಡಿದಾರೆ ಅಂತ ಹೇಳಿ ನೀನು ಒಪ್ಪಿಸಿಕೊಳ್ಳೋದಾದ್ರೆ ನಿನಗಾಗಿಯೇ ಒಂದು ಅಗ್ನಿ ಇಳಿದು ಬರ್ಲಿಕ್ಕಾಗಿ ಹೋಗ್ತದೆ. ಇಲ್ಲಿ ಒಂದು ಅಗ್ನಿ ಬರ್ಲಿಕ್ಕಾಗಿ ಹೋಗ್ತದೆ. ಯಾವುದಕ್ಕಾಗಿ? ಆ ಶಾಪದ ಮುಳ್ಳಿನ ಮೇಲೆ ಉರಿಯುವುದಕ್ಕಾಗಿ. ಆ ಶಾಪದ ಮುಳ್ಳಿನ ಮೇಲೆ ಆ ಅಗ್ನಿ ಇಳಿದು ಬರುವಾಗ ನಿನ್ನಲ್ಲಿರುವಂತ ಎಲ್ಲ ಶಾಪದ ಬಂಧನ, ಶಾಪದ ಕಟ್ಟು, ಶಾಪದ ಕ್ರಿಯೆಗಳೆಲ್ಲ ಸುಟ್ಟು ಕರಗುಲಾಗ್ಲಿಕ್ಕಾಗಿ ಹೋಗ್ತಾ ಇದೆ. ಇಲ್ಲಿವರೆಗೂ ನನ್ನ ಸಂಗಡ ಮಾತಾಡಿದ್ದು ದೇವರೇ ಎಂಬುದಾಗಿ ಹೇಳುವಂತವರು ಯಾರಾದ್ರೂ ಇದ್ರೆ ಅಂತವ್ರು ಮಾತ್ರ ಈ ರಾತ್ರಿ ವೇಳೆಯಲ್ಲಿ ಎದ್ದು ನಿಂತುಕೊಳ್ಳ್ರಿ. ನಾನು ಪ್ರಾರ್ಥನೆ ಮಾಡ್ತೀನಿ, ನಿನ್ನ ಮೇಲೊಂದು ಅಗ್ನಿ ಇಳಿದು ಬರ್ತದ. ಇಷ್ಟೊತ್ತವರೆಗೂ ಮಾತಾಡಿ ದೇವ್ರು ನನ್ನ ಸಂಗಡನೆ ಅನ್ನೋರು ಮಾತ್ರ ತಿಂದ ಬಸ್ ಅವು ಉಂಡ ಬಸ್ ಅವು ಅಂತ ಎಲ್ಲರೂ ಎಲ್ಲದಕ್ಕೂ ಎದಳ್ಬೇಡ್ರಿ. ಹಲ್ಲೆಲೂಯಾ. ದೇವರೇ ನನ್ನ ಸಂಗಡ ಮಾತಾಡಿದ್ದಾರೆ. ದೇವರ ಹತ್ರ ಮಾತಾಡುವಂತ ಅನುಭವ ಆಗಿದೆ. ದೇವರೇ ನನ್ನ ಹತ್ರ ಮಾತಾಡಿರೋದು ಅಂತ ಹೇಳಿ ಇಲ್ಲಿ ಯಾರಾದ್ರೂ ಇದ್ರೆ ಎದ್ದು ನಿಂತ್ಕೋ. ನಾನು ನಿನಗಾಗಿ ಪ್ರಾರ್ಥಿಸ್ತೇನೆ. ನಾನು ನಿನಗಾಗಿ ಪ್ರಾರ್ಥಿಸ್ತೇನೆ. ನಾನು ನಿನಗಾಗಿ ಪ್ರಾರ್ಥಿಸುವಾಗ ಇದು ನನಗಾಗಿಯೇ ಅಂತ ಹೇಳಿ ಒಪ್ಪಿಸಿಕೊಡುವಾಗ ನಿನ್ನ ಮೇಲೆ ನಿನಗಾಗಿಯೇ ಒಂದು ಅಗ್ನಿ ಪ್ರಕಟವಾಗುವುದಕ್ಕಾಗಿ ಹೋಗ್ತದೆ. ಅಗ್ನಿ ಪ್ರಕಟವಾದ್ರೆ ನಿನ್ನ ಎಲ್ಲ ಶಾಪ ದುರಾತ್ಮನ ಕ್ರಿಯೆ ಅಳಿಲಿ, ಆ ಸೈತಾನನ ಕ್ರಿಯೆ ಅಳಿಲಿ. ಶಾಪದ ಡಾಗಾದವು ರಿಖಮಾನ ಪ್ರೌಢ ಪ್ರಮಾಣ
ಎಲ್ಲರ ಕಣ್ಣುಗಳು ಮುಚ್ಚರಿ, ಎಲ್ಲರ ಕಣ್ಣುಗಳು ಮುಚ್ಚರಿ. ಅಗ್ನಿ ಬೀಳ್ತದೆ ಇವಾಗ. ಎಲ್ಲರೂ ಒಪ್ಪಿಸಿಕೊಡ್ರಿ. ಯಾರೆಲ್ಲ ಒಪ್ಪಿಸಿಕೊಡ್ತಾರೋ ಅವರುಗಳ ಮೇಲೆ ಒಂದು ಬೆಂಕಿ. ಇದು ಸಾಧಾರಣವಾದ ಬೆಂಕಿ ಅಲ್ಲ. ಇಲ್ಲಿವರೆಗೂ ಇಳಿದು ಬಂದ ಹಾಗೆ ಇಳಿದು ಬರೋ ಬೆಂಕಿ ಅಲ್ಲ, ನಿನ್ನ ಶಾಪಗಳನ್ನ ಒಡೆದಾಕುವಂತ ಅಗ್ನಿ, ನಿನ್ನ ಶಾಪಗಳನ್ನು ಸುಟ್ಟಾಕುವಂತ ಅಗ್ನಿ. ನಿನ್ನ ಪಾಪಗಳಿಂದ, ನಿನ್ನ ತಲೆಮಾರುಗಳಿಂದ, ನಿನ್ನ ಅನೇಕ ಹಿಂದಿನ ಕಾರ್ಯಗಳಿಂದ ಬಂದಿರುವಂತ ಶಾಪ ಈ ರಾತ್ರಿ ವೇಳೆಯಲ್ಲಿ ಕ್ಷಣ ಮಾತ್ರದಲ್ಲಿ ನೀನು ಕೂಗುವಾಗ, ಯೇಸುವ ನೀನ್ ಕರೆಯುವಾಗ, ಆ ಬೆಂಕಿಯನ್ನು ನೀನ್ ಕರೆಯುವಾಗ, ಆ ಬೆಂಕಿಗೆ ನೀನು ಒಪ್ಪಿಸಿಕೊಳ್ಳುವಾಗ, ಆ ಬೆಂಕಿ ನಿನಗಾಗಿ ಇಲ್ಲಿ ಪ್ರಕಟವಾಗುವುದಕ್ಕಾಗಿ ಹೋಗ್ತಾದ. ಆ ಅಗ್ನಿ ಪ್ರಕಟವಾಗುವಾಗ ನಿನ್ನ ಮೇಲಿರುವಂತಹ ಶಾಪ ಈಗಲೇ ಯೇಸುವಿನ ನಾಮದಲ್ಲಿ ಆ ಶಾಪ ಒಡೆಯಲ್ಪಡುತ್ತೆ. ಶಾಪವನ್ನು ಒಡೆದಾಕುವಂತಹ, ಶಾಪವನ್ನು ಸುಟ್ಟಾಕುವಂತಹ ಪರಲೋಕದ ಅಗ್ನಿ ಈ ರಾತ್ರಿಯ ವೇಳೆಯಲ್ಲಿ ಇಳಿಯಲ್ಪಡಲಿ. ಆ ಅಗ್ನಿಯಲ್ಲಿ ಪ್ರಕಟವಾಗಲಿ, ಆ ಮಹಿಮೆಯಲ್ಲಿ ಪ್ರಕಟವಾಗಲಿ. ಪ್ರತಿ ಒಬ್ಬರ ಮೇಲೆ ಹಿಡಿದು ಉರಿಯಲೇ, ಆ ಅಗ್ನಿ ದಹಿಸಲೇ.